ಉದ್ದೇಶದಿಂದ ನಾವೆಲ್ಲ ಸಮಿತಿಯ 149 ಸದಸ್ಯರು ದೃಢ ಮನಸ್ಸನ್ನು ಇಟ್ಟುಕೊಂಡು ನಿಮ್ಮೆಲ್ಲರ ಸಹಕಾರವನ್ನು ಬೇಡಿಕೊಳ್ಳುತ್ತಾ ಇವತ್ತು ಬೆಳಿಗ್ಗೆ ವೇದಮೂರ್ತಿ ಬ್ರಹ್ಮಶ್ರೀ ವಿಠ್ಠಲದಾಸ್ ತಂತ್ರಿಯವರ ಪೌರೋಹಿತ್ಯದಲ್ಲಿ ನಡೆದಂತಹ ಪ್ರತಿಷ್ಠಾಪನೆಯ ಹೊತ್ತು ಸುಮಾರು 18 kg ಬೆಳ್ಳಿಯ ಆ ಒಂದು ಪ್ರಭಾವಳಿಯನ್ನು ಮಹಾಗಣಪತಿ ದೇವರಿಗೆ ಸಮರ್ಪಣೆಯನ್ನು ಮಾಡಿದೆ. ಆದ್ಮೇಲೆ ಕೇವಲ ಬೆರಳೆಣಿಕೆಯಷ್ಟು 5 ಲಕ್ಷ ಮೊತ್ತ ಮಾತ್ರ ನಮಗೆ ಈ ಒಂದು ಸಮಿತಿಗೆ ಬಂದಿರ್ತದೆ. 9 ಲಕ್ಷ ಮೊತ್ತವನ್ನು ಕ್ರೋಢೀಕರಿಸುವ ಜವಾಬ್ದಾರಿ ಸಮಿತಿಗೆ ಇದೆ. ಅದು ಊರ ಹಾಗೂ ಪರವೂರ ಭಕ್ತರಿಗೆ ಇದೆ ಎಂಬ ಭಾಷೆಯೊಂದಿಗೆ ತಾವೆಲ್ಲರೂ ಕೂಡ ಈ ಒಂದು ಪ್ರಭಾವಳಿಗೋಸ್ಕರ ಹೆಚ್ಚಿನ ರೀತಿಯಲ್ಲಿ ತನ್ನದಾದಷ್ಟು ಸಹಾಯವನ್ನು ದೇಣಿಗೆಯನ್ನು ನೀಡಬೇಕೆಂಬ ಕಳಕಳಿಯ ವಿನಂತಿಯನ್ನು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಮುಖೇನ ತಮ್ಮಲ್ಲಿ ಭಿನ್ನೈಸಿಕೊಳ್ಳುತ್ತಾ ಅವಕಾಶಗಳನ್ನು ನೀಡಿದಂಥ ಎಲ್ಲರಿಗೂ ನಮಿಸುತ್ತಾ ಗಣೇಶೋತ್ಸವ ಸಮಿತಿಯನ್ನೇ ಮುಂದುವರಿಸಿಕೊಂಡು ಹೋಗುವಂಥ ನನ್ನ ಆತ್ಮೀಯ ಮಿತ್ರರಂತ ನಾಗೇಂದ್ರರವರೇ ಹಾಗೂ ರಾಜ್ಯ ಕರ್ನಾಟಕ ಕ್ರೈಸ್ತ ಸಂಘದ ಅಂತಾರಾಷ್ಟ್ರೀಯ ಒಕ್ಕೂಟದ ರಾಜ್ಯ ಸಂಚಾಲಕರಾದಂಥ ದಿನೇಶ್ ಸಿರುವವರೇ ಹಾಗೂ ರಾಜೇಶ್ ಶೆಟ್ಟಿಯವರೇ, ಗುಣಪಾಲ ಕರ್ಮೇಟ್ ಅವರೇ ಹಾಗೂ ಸಂಜ್ಯೋತಿ ಶೇಖ್ ಅವರೇ ಹಾಗೂ ವೇದಿಕೆಯಲ್ಲಿರುವಂಥ ಮತ್ತೊಬ್ಬರು ನನ್ನ ಆತ್ಮೀಯರಂಥ ಅಶ್ವಿನಿ ಕುಮಾರ್ ಅವರೇ ಹಾಗೂ ವೇದಿಕೆಯಲ್ಲಿರುವಂಥ ಮತ್ತು ಸೇರಿದಂಥ ಎಲ್ಲ ಗಣ್ಯರೇ, ಇವತ್ತು ವಿಶೇಷವಾಗಿ ಜಪ್ಪಿನಮುಗೂರು ಗ್ರಾಮದಲ್ಲಿ ಒಂದು 4 ದಿನಗಳ ಹಬ್ಬದ ಒಂದು ವಾತಾವರಣವನ್ನು ಹಬ್ಬಿಸಿ ಈ ಪರಿಸರದ ಯುವಕರು ಯುವ ಸಮುದಾಯ ಸೇರಿಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡುವಂಥದ್ದು ಭಾಳ ಸಂತೋಷ ಕೊಡ್ತಾ ಇದೆ. ಯಾಕಂದರೆ ನಾನು ಪ್ರಾರಂಭದಿಂದಲೂ ಈ ಗಣೇಶೋತ್ಸವವನ್ನು ದೀಪ ಪ್ರಜ್ವಲನೆ ಮಾಡಲಿಕ್ಕೆ ನನಗೊಂದು ದೊಡ್ಡ ಜವಾಬ್ದಾರಿಯನ್ನು ನೀವೆಲ್ಲ ಕೊಟ್ಟಿದ್ದೀರಿ. ಆ ಪ್ರಕಾರ ದೀಪ ಪ್ರಜ್ವಲನ ಮಾಡಿ 15 ವರ್ಷಗಳಾದರೂ ಕೂಡ ನಿರಂತರವಾಗಿ ಗಣೇಶೋತ್ಸವ ಇಲ್ಲಿ ನಡೀತಾ ಇದೆ. ಇದು ನಮ್ಮ ಜಪ್ಪಿನಮುಗೂರಿಗೆ ಸಿಕ್ಕಿದಂಥ ಒಂದು ದೊಡ್ಡ ಕೊಡುಗೆ. ಒಂಜಿ ಕೈ ಮೇಲು ಪನ್ಪಿಲಕ ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಜಪ್ಪಿನಮುಗೂರು ಭಿನ್ನಾದಿಗದ ಮಳೆ ಪಾಡ್ದು ಪೊರ್ಲುಡು ಮೊಕ್ಕೆ ತೂಕಿಡು ಆರ್ತಿ ಪಿರ್ತಿಡು ಬಿನ್ನೆರಿನ ಎದ್ಕೊಂಡು ಇತ್ತೆ ಸಮಿತಿದ ಗುರುಕಾರ್ಯ ರಾಯನಂಚಿನ ನಮ್ಮ ಮಾಜಿ ಕಾರ್ಪೊರೇಟರ್ ಅಂಚನೆ ಈ ಸಮಿತಿದ ಗುರುಕಾರ್ಯರು ನಾಗೇಂದ್ರ ಮೇರು ಪ್ರಸ್ತಾವನೆ ದೊಟ್ಟಿಗೆ ಬತ್ತಿ ಬಿನ್ನೆರೆನು ಮೊಕ್ಕೆ ತೂಕಿಡು ಎದ್ಕೊಂಡು ಪಂಡಿತ ಯಾನರಡ ಭಿನ್ನಾಯ್ತಂದ್ರಲ್ಲೇ ಇರ್ತದೆ ಎನ್ನುವಂತಹ ನಂಬಿಕೆ ಇದೆ. ಆ ದೇವಸ್ಥಾನದ ಕೆಸರಕಲ್ಲ ಹಾಕುವಂಥ ಸುಯೋಗ ನಿಮ್ಮ ಪಾಲಿಗೆ ಭಗವಂತ ಅನುಗ್ರಹಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಂಪ್ರಾರ್ಥಿಸುತ್ತಾ ದೇವರು
ಇಲ್ಲಿನ ಭಕ್ತಾಭಿಮಾನಿಗಳೇ, ಈ ಒಂದು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಜಪ್ಪಿನಮೊಗರು ಭಾಳ ಒಂದು ವರ್ಷದಿಂದನೂ ವಿಜೃಂಭಣೆಯಿಂದ ಪ್ರತಿ ವರ್ಷವನ್ನು ಆಚರಿಸ್ತಾ ಬರ್ತಾ ಇದ್ದಾರೆ. ಇದು 15ನೇ ವರ್ಷದ ಆಚರಣೆ. ಕಳೆದ 4-5 ವರ್ಷದಿಂದನೂ ನನ್ನನ್ನು ಇಲ್ಲಿ ಮುಖ್ಯ ಅತಿಥಿಗಳಾಗಿಯೂ ಕರೀತಾ ಇದ್ದಾರೆ. ಗಣೇಶೋತ್ಸವ ಎಂಬ ಒಂದು ವಿಷಯವನ್ನು ಈ ಒಂದು ವಿಶ್ವಕ್ಕೆ ಪರಿಚಯಿಸಿಕೊಟ್ಟವರು ಬಾಲಗಂಗಾಧರ ತಿಲಕರು. ಬಾಲಗಂಗಾಧರ ತಿಲಕರು ಯಾಕೋಸ್ಕರ ಈ ಒಂದು ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದ್ರು ಅಂತ ಹೇಳಿದರೆ, ಜನರಲ್ಲಿ ಐಕ್ಯತೆ ಮತ್ತು ಶಾಂತಿಯನ್ನು ನೆಲೆ ಮಾಡಲಿಕ್ಕೆ. ಒಂದು ಭಾಳ ವಿಶೇಷತೆ ಅಂತ ಹೇಳಿದರೆ, ಗಣೇಶೋತ್ಸವದಲ್ಲಿ ಸರ್ವ ಜನಾಂಗದವರು ಸೇರಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇರೋದು. ಆದರೆ ಇಂದಿನ ಜಪ್ಪಿನಮೊಗರಿನ ಒಂದು ಗಣೇಶೋತ್ಸವದ ಭಾಳ ವಿಶೇಷತೆ ಅಂತ ಹೇಳಿದರೆ, ಕೇವಲ ಹಿಂದೂಗಳಲ್ಲಿ ಬೇರೆ ಬೇರೆ ಸಮುದಾಯದವರು ಅಷ್ಟೇ ಅಲ್ಲ, ಎಲ್ಲ ಜನಾಂಗದವರು, ಅಂದರೆ ಕ್ರೈಸ್ತ ಸಮುದಾಯದವರಿರ್ಬೋದು, ಮುಸ್ಲಿಂ ಸಮುದಾಯದವರಿರ್ಬೋದು, ಎಲ್ಲರ ಸಹಾಯದಿಂದ ಸೇರಿ ಎಲ್ಲರನ್ನು ಒಟ್ಟಿಗೆ ಒಂದು ಯಾರಾದರೂ ಒಟ್ಟಿಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ, ಅದು ನಾಗೇಂದ್ರ ಅವರಿಗೆ ಆ ವಿಷಯವನ್ನು ಸೇರಬೇಕಾಗ್ತದೆ. ಅವರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಜಾತಿಯವರನ್ನು ಒಟ್ಟಿಗೆ ಸೇರಿ ನಡೆಸ್ಕೊಂಡು ಬರ್ತಾರೆ. ನಮ್ಮ ಉಡುಪಿ ಮಂಗಳೂರು ಜಿಲ್ಲೆ ಶಾಂತಿ ಮತ್ತು ಸಮಾಧಾನಕ್ಕೆ ಭಾಳ ಒಂದು ಅತ್ಯಂತ ಹೇಳುವಂಥ ಒಂದು ಜಾಗ. ಆದರೆ ಇತ್ತೀಚೆಗೆ ಕೆಲವು ಕಡೆಯಲ್ಲಿ ಬೇರೆ ಬೇರೆ ರೀತಿಯ ಪ್ರಸಂಗಗಳು ನಡೆದರೂ ಸಮೇತ ನಮ್ಮ ಜನರು ಭಾಳ ಬುದ್ಧಿವಂತರು ಮತ್ತು ಪ್ರತಿಭಾವಂತರು. ಯಾವುದೇ ಒಂದು ಶಾಂತಿಯನ್ನು ಕೆದಡುವಂಥ ಸಮಯ ಸಮೇತ ಈ ಒಂದು ಸಮಾಜದಲ್ಲಿ ಬಂದರೂ ಸಮೇತ ನಮ್ಮ ಜನರೇ ಮುಂದೆ ಬಂದು ಅದರಲ್ಲಿ ನೈಜ ಸತ್ಯತೆಯನ್ನು ಮುಂದಿಟ್ಟು ಎಲ್ಲವನ್ನು ತಿಳಿರೂಪಕ್ಕೆ ತರುವಂಥ ಒಂದು ಕೆಲಸವನ್ನು ನಾವು ನೋಡಿದ್ದೇವೆ. ಈ ನಿಟ್ಟಿನಲ್ಲಿ ಗಣೇಶೋತ್ಸವದ ಒಂದು ಕಾರ್ಯಕ್ರಮದ ಅಂಗವಾಗಿ ನಾವೆಲ್ಲರೂ ಎಲ್ಲ ಸಮಾಜದವರು ನಾವು ಐಕ್ಯತೆಯಿಂದ ಬದುಕುವ, ನಾವೆಲ್ಲರೂ ಈ ದೇವರ ಕೃಪೆಗೆ ನಾವೆಲ್ಲರೂ ಭಾಗಿಯಾಗುವ. ಮುಂದಿನ ದಿನಗಳಲ್ಲಿ ಈ ಗಣೇಶೋತ್ಸವ ಸಮಿತಿ ಈಗಾಗಲೇ 5-6 ದಿವಸಕ್ಕೆ ಈಗ ಅವರು ಇದು ಮಾಡ್ತಾರೆ, ಯಾವುದು ವಿಸರ್ಜನೆ ಮಾಡ್ತಾರೆ. ಮುಂದೊಂದು ದಿವಸ ಹಾಗೆ ಮಹಾರಾಷ್ಟ್ರದಲ್ಲಿ ಗಣೇಶೋತ್ಸವ ಸಮಿತಿ ತಿಂಗಳಾನುಗಟ್ಟಲೆ ಆಗ್ತದೆ, ಅಥವಾ 15 ದಿವಸ ತನಕ ಆಗ್ತದೆ. ಅಷ್ಟು ದಿವಸ ತನಕ ಇದು ವಿಜೃಂಭಣೆಯಾಗಿ ನಡೆಯಲಿ ಎಂಬುದನ್ನು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಖಂಡಿತವಾಗಿ ಆಗ್ತದೆ. ಪ್ರಸಾದ್ ನೇತ್ರಾಲಯದ ಮುಖ ನನ್ನನ್ನು ವೈದ್ಯರಾಗಿ ಇಲ್ಲಿ ಕರೆದಿದ್ದೀರಿ. ಆದರೆ ನಾನು ಉಡುಪಿ ಜಿಲ್ಲೆಯವನು. ಭಾಳಷ್ಟು ಗಣೇಶೋತ್ಸವ ಸಮಿತಿಯಲ್ಲಿ ಗೆಸ್ಟ್ಗಳಾಗಿ ಹೋಗಿದ್ದೀನಿ. ಆದರೆ ಮಂಗಳೂರು ಜಿಲ್ಲೆಯಲ್ಲಿ ನಾನು ಒಂದೇ ಗಣೇಶೋತ್ಸವಕ್ಕೆ ಬರ್ತೀನಿ ಅಂತ ಹೇಳೋದು, ಅದು ಜಪ್ಪಿನಮೊಗರು ಗಣೇಶೋತ್ಸವ. ಯಾಕಂತ ಹೇಳಿದರೆ ಇಲ್ಲಿ ಏನೋ ಒಂದು ಬಂದರೆ ಒಂದು ವಿಶೇಷ ರೀತಿಯ ಒಂದು ವೈಬ್ರೇಷನ್ ಇದೆ. ಅಂದರೆ ಈ ಒಂದು ಜಾಗದಲ್ಲಿ ಭಾಳ ಶಕ್ತಿ ಇದೆ. ಅಂದರೆ ಅಷ್ಟು ಶ್ರದ್ಧಾಪೂರ್ವಕವಾಗಿ ಈ ಒಂದು ಗಣೇಶೋತ್ಸವವನ್ನು ಮಾಡ್ತಾ ಇದ್ದಾರೆ. ವೈದ್ಯನಾಗಿ ನನ್ನನ್ನು ಕರೆದಿದ್ದೀರಿ. ಈ ಒಂದು ಜಪ್ಪಿನಮೊಗರು ಪ್ರದೇಶದಲ್ಲಿ ಆರ್ಥಿಕವಾಗಿ ಬಳಲುತ್ತಿರುವಂಥ ಜನರು, ಮುಖ್ಯವಾಗಿ ಕಣ್ಣಿನ ಕಾಯಿಲೆಯಲ್ಲಿ ಯಾರೆಲ್ಲ ತೊಂದರೆಯಾಗಿ ಒಂದು ಇಲ್ಲಿನ ಅಧ್ಯಕ್ಷರಾದಂಥ ನಾಗೇಂದ್ರವರು ಅಥವಾ ಅವರ ಸಹ ಸದಸ್ಯರು ಅಥವಾ ಇಲ್ಲಿನ ಶಾಸಕರು, ಇಲ್ಲಿ ಯುಟಿಕಾದ ಶಾಸಕರಿಂದ ಭಾವಿಸ್ತೇನೆ ಈ ಭಾಗದ್ದು, ಅವರ ಪತ್ರ ಮುಖಾಂತರ ನಮ್ಮ ಒಂದು ಪ್ರಸಾದ್ ನೇತ್ರಾಲಯಕ್ಕೆ ಬಂದರೆ ಅವರಿಗೆ ಸರ್ವ ಕಣ್ಣಿನ ಸೇವೆಯನ್ನು ನಾನು ಉಚಿತವಾಗಿ ನೀಡಲು ಸಿದ್ಧರಿರುತ್ತಾ ಅವಕಾಶಕ್ಕೆ ಹೊಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಮಧ್ಯದಲ್ಲಿ ನಾನು ಪ್ರತಿ ಬುಧವಾರ ಅಷ್ಟೇ ನಾನು ಮಂಗಳೂರಿಗೆ ಬರೋದ್ರಿಂದಾಗಿ ವಿಪರೀತ ತುಂಬ ರೋಗಿಗಳು ನನ್ನನ್ನು ಭೇಟಿಯಾಗಲಿಕ್ಕೆ ಬರ್ತಾರೆ. ಮಧ್ಯದಲ್ಲಿ ಹೋಗಲಿಕ್ಕೆ ನಿಮ್ಮೆಲ್ಲರ ಅವಕಾಶವನ್ನು ಮತ್ತು ನಿಮ್ಮನ್ನು ಕ್ಷಮೆಯಾಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಬಹಳ ಅಂದವಾದ ನುಡಿ ಮುತ್ತುಗಳನ್ನು ಧರಿಸಿದಂತಹ ಡಾಕ್ಟರ್ ಕೃಷ್ಣ ಪ್ರಸಾದ್ ಕೋಡ್ಲಿ ಇವರಿಗೆ ನಾನು ಮನದಾಳದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅನ್ಯ ಕಾರ್ಯಕ್ರಮಕ್ಕೆ ಇವರಿಗೆ ತೆರಳಬೇಕಾಗಿರುವುದರಿಂದ ಇದೀಗ ಅವರನ್ನು ನಾವು ಬೀಳ್ಕೊಡ್ತಾ ಇದ್ದೇವೆ. ಇವರಿಗೆ ಅಮಿತಾ ಸೀತಾರಾಮ್ ದಯವಿಟ್ಟು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯನ್ನು ನೀವು ನೀಡಬೇಕು.
ಪ್ರೀತಿಪೂರ್ವಕವಾಗಿ ನಾವು ಡಾಕ್ಟರ್ ಕೃಷ್ಣ ಪ್ರಸಾದ್ ಕೂಡ್ಲಿ ಇವರನ್ನು ಬೀಳ್ಕೊಡ್ತಾ ಇದ್ದೇವೆ. ಏಳು ಮುಟ್ರಂದಿನ ತಪ್ಪಿಜ್ಜಿ ಪಂಪಿನ ಒಂದು ಗಾದೆ ಪಾತ್ರನು ನಮ್ಮ ಇನಿ ಪುಟ್ಟು ಮತ್ತೊಂದುಲ್ಲ. ಇನಿ ಆ ಗಾದೆದ ಬದಲಾದ ಯಾನು ರವೀಂದ್ರ ಶೆಟ್ರು ಉಳಿದೊಟ್ಟು ಪೋವಂದಿನಂಚಿನ ಕ್ಷೇತ್ರ ಇಜ್ಜಿ ಇದು ಪಂಪೆ ಮಹಾಮಲ್ಲ ಬಹುಮುಖ ಪ್ರತಿಭೆಯಾದ ಒಂದು ಶಿಕ್ಷಣ ಕ್ಷೇತ್ರನು ಮತ್ತೊಂದು ಅವೇತೋ ಜನಕ್ಲೆದು ಜೋಗ್ಲೆದು ಶಿಕ್ಷಣನ ಕೊಡ್ದು ಮಾರಿಮಲ್ಲ ಮಾದರಿ ಆತಿನಂಚಿನ ವ್ಯಕ್ತಿ ಅವು ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಂಚನೆ ರಾಜಕೀಯ ಕ್ಷೇತ್ರಗಳ ಹೋದು ಅಲ್ಪಲ ಮಲ್ಲ ಮಟ್ಟದ ಸಾಧನೆ ಮತ್ತದು ಕರ್ನಾಟಕ ಸರ್ಕಾರದ ಅಲೆಮಾರಿ ಬೊಕ ಅಲೆಮಾರಿ ಅಭಿವೃದ್ಧಿ ನಿಗಮದ ನಿಕಟಪೂರ್ವ ಗುರುಕಾರ್ಯರಾದ್ನ ಆರ ತೋಜಿದ ಬೈದಿರ ಇತ್ತೆ ನಮ್ಮ ರವೀಂದ್ರ ಶೆಟ್ಟಿ ಮೇರೆನ ಒಂಜಿ ಎರಡು ಪಾತ್ರಗೂ ಕೆಬಿಯಾಕ ಪಣದಿಯನ್ನು ಕೇನೊಂದು ವಿಘ್ನ ವಿನಾಯಕ ದೇವರನ್ನ ಮನಸ್ಸು ಸ್ಮರಿಸುತ್ತಾ, ನಾನು ನಂಬುವಂತಹ ಎಲ್ಲ ದೇವರನ್ನ ಮನಸ್ಸು ಸ್ಮರಿಸುತ್ತಾ, ನಮ್ಮೆಲ್ಲ ಗುರುಹಿರಿಯರಿಗೆ ವಂದಿಸುತ್ತಾ, ನಮ್ಮ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಜಪ್ಪಿನಮಗರು ಮಂಗಳೂರು ಇದರ 15ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೇವೆ. ನಿನ್ನೆಯಿಂದ ನಾಳೆವರೆಗೆ ನಡೆಯುತ್ತಿರುವಂತಹ ಈ ಒಂದು ಗಣೇಶೋತ್ಸವ ಬಹಳ ವಿಜೃಂಭಣೆಯಿಂದ ಬೇರೆ ಬೇರೆ ಸಾಂಸ್ಥಿಕ ಕಾರ್ಯಕ್ರಮಗಳಿಂದ ವೇದಿಕೆಯಲ್ಲಿ ಹಲವಾರು ಪ್ರತಿಭೆಗಳನ್ನು ಗುರುತಿಸುವುದರ ಮೂಲಕ ಒಂದು ಒಳ್ಳೆಯ ರೀತಿಯ ಒಂದು ಸಂಘಟನೆಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿರುವಂತಹ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಜಪ್ಪಿನಮಗರು ಇದರ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬಹಳ ಒಂದು ಒಳ್ಳೆಯ ವೇದಿಕೆ ನೋಡುವಾಗ ಪ್ರದೀಪ್ ಕಲ್ಕೂರ್ ಅವರು ಹೇಳಿದ್ರು, ಭಾರಿ ಶೋಕದ ಒಂದು ವೇದಿಕೆ ರಚನೆ ಆತ್ರ ಶೆಟ್ರೆ ಅಂತ. ನಿಜವಾಗಿಯೂ ಕೂಡ ಬಹಳ ಒಂದು ಒಳ್ಳೆಯ ಸುಂದರವಾದ ವೇದಿಕೆಯ ನಿರ್ಮಾಣ ಇಲ್ಲಿ ಆಗಿದೆ. ಆ ಕಡೆಯಿಂದ ನಮ್ಮೆಲ್ಲ ಕೆಲಸಗಳಿಗೆ ಬರತಕ್ಕಂಥ ವಿಘ್ನವನ್ನ ನಿವಾರಿಸತಕ್ಕಂಥ, ಇವತ್ತು ನಮ್ಮ ಹಿಂದೂ ಸಮಾಜದಲ್ಲಿ ಯಾವುದೇ ರೀತಿಯಾದ ಶುಭ ಸಮಾರಂಭ ಆಗಬೇಕು ಅಂತ ಆದ್ರೆ ನಾವು ಮೊದಲ ಪೂಜೆ ಕೊಡುವಂತಹದ್ದು ಮಹಾಗಣಪತಿಯನ್ನ ನಾವು ನೆನೆಸಿಕೊಂಡು, ನಮ್ಮ ಗುರುಹಿರಿಯರನ್ನ ನಾವು ನೆನೆಸಿಕೊಂಡು, ನಮ್ಮ ದೇವರನ್ನ ನೆನೆಸಿಕೊಂಡು ನಾವು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡುವಾಗ ಆ ರೀತಿಯಾಗಿ ನಾವು ಕೆಲಸವನ್ನು ಮಾಡಿದಾಗ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರುವಂಥದ್ದು ನಮ್ಗೆಲ್ಲರಿಗೂ ಕೂಡ ತಿಳಿದಿರುವಂತಹದ್ದು ಸನಾತನ ಧರ್ಮ ಅಂತ ತಿಳಿದ್ರೆ ಕೂಡ ಅದೇ. ಈ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಾವೆಲ್ಲರೂ ಕೂಡ ತೊಡಗುತ್ತಿರುವಂತಹ ಸಂದರ್ಭದಲ್ಲಿ ಇವತ್ತು ನಮಗೆ ಬಂದಿರುವಂತಹದ್ದು ಗಣೇಶೋತ್ಸವ. ನಿನ್ನೆ ಚೌತಿಯ ಆ ಒಂದು ಗಣೇಶನ ಒಂದು ಉತ್ಸವವನ್ನ ಎಲ್ಲ ಕಡೆ ಮಾಡಿದ್ರು ಕೂಡ ಇವತ್ತು 1 ದಿವಸ 2 ದಿವಸ 3 ದಿವಸ ವಾರ ಮಹಾರಾಷ್ಟ್ರದಲ್ಲಿ ಆಗಿನ ಕಾಲದಲ್ಲಿ ನಮ್ಮೆಲ್ಲರನ್ನು ಕೂಡ ಒಟ್ಟು ಸೇರಿಸಲು ಬಾಲಗಂಗಾಧರ ತಿಲಕ್ರವರು ಮಾಡಿದಂತಹ ಆ ಒಂದು ಗಣೇಶೋತ್ಸವದ ಕಾರ್ಯಕ್ರಮ ಇವತ್ತು ಎಲ್ಲಾ ಸಂಘಟನೆಗಳು ಕೂಡ ಅದನ್ನ ಮಾಡುವುದರ ಮೂಲಕ ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಕೂಡ ಭಾರತ ತಾಯಿಯ ಮಕ್ಕಳು ಎಂಬ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತಂದ್ರೆ ಈ ರೀತಿಯ ಉತ್ಸವಗಳು ನಡೆದಾಗ ಮಾತ್ರ ಸಾಧ್ಯ ಅಂತ ಹೇಳುತ್ತಾ, ಇವತ್ತು ವೇದಿಕೆಯಲ್ಲಿ ಬಹಳಷ್ಟು ಗಣ್ಯರು ವೇದಿಕೆಯಲ್ಲಿದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದಂತಹ ನಮ್ಮ ಶ್ರೀಮತಿ ಲಕ್ಷ್ಮೀಶ ಕಿಲ್ಲೆ ಮತ್ತು ಲಯನ್ ಮೋಹನ್ದಾಸ್ ಕಿಲ್ಲೆ ಅವರು ಈಗಾಗಲೇ ನಮಗೆ ಶುಭ ನುಡಿಗಳನ್ನ ನೀಡಿದ್ದಾರೆ. ಅದೇ ರೀತಿ ಸಭೆಯನ್ನ ಅಧ್ಯಕ್ಷತೆಯನ್ನು ವಹಿಸಿ ಕಾಣಿಸಿಕೊಡ್ತಕ್ಕಂಥ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ನನ್ನೆಲ್ಲ ಕೆಲಸ ಕಾರ್ಯಗಳಿಗೆ ಮಾರ್ಗದರ್ಶನ ನೀಡುವಂತಹ ಗೌರವಾನ್ವಿತ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಈಗಾಗಲೇ ಪ್ರಸಾದ್ ನೇತ್ರಾಲಯದ ಕೃಷ್ಣ ಪ್ರಸಾದ್ ಕೂಡ್ಲೂರ್ ಅವರು ನಮಗೆ ಶುಭಾಶಯಗಳನ್ನ ಸಲ್ಲಿಸಿ ನಿರ್ಗಮಿಸಿದ್ದಾರೆ. ನಮ್ಮ ಈ ಕ್ಷೇತ್ರದ ಮಾಜಿ ಶಾಸಕರಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಮಾಜಿ ಶಾಸಕರು JR ಲೋಬೋರ್ ಅವರು ನಮ್ಮ ಜೊತೆ ಇದ್ದಾರೆ. ನನ್ನ ಬಹಳ ಆತ್ಮೀಯರು, ಬಹಳ ಒಂದು
ಖ್ಯಾತ ವೈದ್ಯರು ಆಗಿರತಕ್ಕಂಥ ದೇವರಾಜ ಅರಸು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಎಂ ಅಣ್ಣಯ್ಯ ಕುಲಾಲ್ರವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಂತಹ ಸಹೋದರ ಅರ್ಬನ್ ಡಿಸೋಜ ಕಡೆಕಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ದೇಜಪ್ಪ ಸರಪಾಡಿ ಅವರು ದುರ್ಗಾ ಪರಮೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ನಮ್ಮ ಜೊತೆ ವೇದಿಕೆಯಲ್ಲಿ ಇರತಕ್ಕಂಥ ಶ್ರೀಮತಿ ತಂಗಲಕ್ಷ್ಮಿ ಪಚ್ಚಯ್ಯಪ್ಪನ್ ಅವರಿದ್ದಾರೆ. ಅದೇ ರೀತಿ ಲಯನ್ ಸತ್ಯಪ್ರಸಾದ್, ನನ್ನ ಆತ್ಮೀಯ ಮಿತ್ರರು ಕೂಡ ಸತ್ಯಪ್ರಸಾದ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ನವೀನ್ ಕೊಟ್ಟಾರಿ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಸಂಜೀವ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ವೇದಿಕೆಯಲ್ಲಿ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಬಹಳಷ್ಟು ಜನ ಈ ಭಾಗದ ಸಜ್ಜನ ಬಂಧುಗಳಲ್ಲಿ ಸೇರಿದ್ದೀರಿ. ಯಾವತ್ತೂ ಕೂಡ ನಾವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಾವು ನಮ್ಮ ದೇವರನ್ನ ಮುಂದಿಟ್ಟುಕೊಂಡು ಗುರುಹಿರಿಯರ ಆಶೀರ್ವಾದವನ್ನ ನಾವು ತೆಕ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡಿದಾಗ ಅದು ನಿರ್ವಿಘ್ನವಾಗಿ ನಡೆದಿದೆ. ಅದರಲ್ಲೂ ಕೂಡ ಗಣೇಶೋತ್ಸವದಂತ ಕಾರ್ಯಕ್ರಮ, ಇವತ್ತು ಗಣೇಶ ದೇವರ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. 2-3 ದಿವಸ ವಿಜೃಂಭಣೆಯ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಯಾವತ್ತೂ ಕೂಡ ಒಂದು ಸಂಘಟನೆಯನ್ನ ಅಥವಾ ಒಂದು ಸಂಘವನ್ನ ಶುರು ಮಾಡುವಂಥದ್ದು ಬಹಳ ಸುಲಭ. ಆದರೆ ಅದನ್ನು ಅಷ್ಟೇ ಜವಾಬ್ದಾರಿಯಿಂದ ಯಾರು ಆ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳಿದ್ದಾರೆ ಅವರು ಒಟ್ಟಾಗಿ ಸೇರಿಕೊಂಡು, ನಾನು ಯಾವತ್ತೂ ಹೇಳಲಿಕ್ಕಿದೆ, ಒಂದು ಚಪ್ಪರದಡಿಯಲ್ಲಿ ಕೂತಾಗ ನಾವೆಲ್ಲರೂ ಕೂಡ ನಾವು ಒಂದೇ ತಾಯಿಯ ಮಕ್ಕಳು ಎಂಬ ಭಾವನೆ ನಮ್ಮಲ್ಲಿ ಬರಬೇಕು. ಅದರ ಜೊತೆಗೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದು ರೀತಿಯ ಭಯಭಕ್ತಿ ಕೂಡ ಇರಬೇಕು. ಇವತ್ತು ನಾವು ಪ್ರತಿಷ್ಠಾಪನೆ ಮಾಡಿದ್ದು ಗಣೇಶನ ವಿಗ್ರಹವನ್ನು. ಆ ಗಣೇಶ ದೇವರ ವಿಗ್ರಹಕ್ಕೆ ಪುರೋಹಿತರು ಅದಕ್ಕೆ ಪೂರ್ಣವಾದ ಒಂದು ಪ್ರತಿಮೆಯನ್ನು ಕೊಟ್ಟಾಗ ಆ ಮೂರ್ತಿಯಲ್ಲಿ ಕಾಣತಕ್ಕಂಥ ಒಂದು ತೇಜಸ್ಸು ಇಡೀ ನಮ್ಮ ಈ ಭಾಗಕ್ಕೆ ಒಂದು ರೀತಿಯಾದ ಕಲ್ಯಾಣಮಯವಾಗಿರತಕ್ಕಂಥ ಅನುಗ್ರಹ ಅದರಲ್ಲಿ ಸಿಗುವಂಥದ್ದು. ಹೋಗಿ ಅದರ ಹತ್ತಿರ ಒಂದು ಕ್ಷಣ ನಾವು ನಿಂತಾಗ ರೋಮಾಂಚನ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಗಣಪತಿ ದೇವರ ಮಹಿಮೆ ಆ ರೀತಿ ಇದೆ. ಅವರ ಒಂದು ಆ ದೇಹದ ಆಕಾರವೇ ಅಷ್ಟು ಒಂದು ವಿಚಿತ್ರವಾಗಿರತಕ್ಕಂಥದ್ದು. ಆದ್ರಿಂದ ಅಂತಹ ಒಂದು ದೇವರ ನಮ್ಮ ಗಣಪತಿ ದೇವರ ಆರಾಧನೆ ಇದು ಕೇವಲ ನಮ್ಮ ಗಣೇಶೋತ್ಸವ ಸಮಿತಿ ಜಪ್ಪಿನಮಗೂರಿನ ಈ ಸಮಿತಿಗಲ್ಲ, ಈ ಭಾಗದ ಎಲ್ಲ ಪರಿಸರಕ್ಕೂ ಕೂಡ ಆ ದೇವರ ಅನುಗ್ರಹ ಇವತ್ತು ಸಿಗ್ತದೆ. ಯಾರ್ಯಾರು ಬಂದು ಆ ದೇವರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿದಾರ, ಒಂದು ಗಣೇಶೋತ್ಸವ ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡಿ, ಇದು ಪುಣ್ಯದ ಮಣ್ಣು, ಇದು ಪುಣ್ಯದ ಮಣ್ಣು. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಪಕ್ಕದಲ್ಲಿ ಶಾರದಾ ಮಾತೆಯ ಕೊಡತಕ್ಕಂಥ ವಿದ್ಯಾ ದೇಗುಲದ ಅಡಿಯಲ್ಲಿ ನಾವು ಸೇರಿರುವಂತಹದ್ದು. ಎಷ್ಟೋ ಜನ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಇವತ್ತು ಸಮಾಜದಲ್ಲಿ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಕೆಲಸ ಮಾಡತಕ್ಕಂಥ, ಈಗಾಗಲೇ ಕೆಲವರು ಹೇಳಿದ್ರು ನಾನು ಇಲ್ಲೇ ಆಡಿ ಕಳಿತವ ಅಂತ ಬಹಳಷ್ಟು ಜನ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿಗಳನ್ನ ಮಾಡಿ ಸಮಾಜದಲ್ಲಿ ಬಹಳಷ್ಟು ಕೊಡುಗೆಯನ್ನು ಮಾಡತಕ್ಕಂಥ ಒಂದು ಪುಣ್ಯ ಜಾಗದಲ್ಲಿ ಈ ಕಾರ್ಯಕ್ರಮ ಆಗುತ್ತಿರುವಂಥದ್ದು ನಿಜವಾಗಿಯೂ ಶಾರದೆ ಆ ಕಡೆಯಿಂದ ಇದ್ರೆ ಆ ಕಡೆಯಿಂದ ಮಹಾಗಣಪತಿ ನಾವು ಪೂಜೆ ಮಾಡ್ತಾ ಇದ್ದೇವೆ. ಬಹಳ ಪವಿತ್ರವಾದ ಜಾಗ ಅಂತ ಹೇಳುತ್ತಾ, ಬರತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಪ್ರೀತಿಯಿಂದ, ಸಹೋದರತೆಯಿಂದ, ಶಾಂತಿಯಿಂದ ಎಲ್ಲರನ್ನು ಕೂಡ ಒಟ್ಟು ಮಾಡಿಕೊಂಡು ನಾವು ನಮ್ಮ ಕೆಲಸವನ್ನು ಮಾಡಿಕೊಂಡಾಗ ಒಂದು ಸುಂದರವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತಾ, ನಾನು ಕೂಡ ಕರ್ನಾಟಕ ರಾಜ್ಯದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಸನ್ಮಾನ್ಯ BS ಯಡಿಯೂರಪ್ಪರವರು 1 ವರ್ಷ 6 ತಿಂಗಳು ಅವರ ಆಶೀರ್ವಾದದಿಂದ ಕೆಲಸವನ್ನು ಮಾಡುವಂತ ಒಂದು ಅವಕಾಶ ಸಿಕ್ಕಿತ್ತು. ಬಹಳಷ್ಟು ಕಷ್ಟಕರ ಜೀವನ. ಅಲೆಮಾರಿ ಅಂತ ಹೇಳಿದ ತಕ್ಷಣ, ಅಲೆಮಾರಿ ಅಂತ ಹೇಳಿದ್ರೆ ನಾನು ನಿಮ್ಮ ಒಂದು ಇದಕ್ಕೆ ನಾನು ಹೇಳ್ತಾ ಇದ್ದೇನೆ, ಅಲೆಮಾರಿ ಅರೆ ಅಲೆಮಾರಿ ಅಂತ ಹೇಳಿದ್ರೆ ನನ್ನ ಆ ಒಂದು ನಿಗಮದಲ್ಲಿ 46 ಜಾತಿ ಜನಾಂಗದವರಿದ್ದು ಇವತ್ತು ಆ ಒಂದು ಅಷ್ಟೊಂದು ಶೋಚನೀಯ ಸ್ಥಿತಿಯಲ್ಲಿ ಜೀವನ ಸಾಗಿಸ್ತಕ್ಕಂಥ ಜನರಿದ್ದಾರೆ. ನಮಗೂ ಕೂಡ ಒಂದ್ಸಲ ಅನ್ನಿಸ್ತದೆ, ಈ ರೀತಿಯ ಜೀವನ ಮಾಡುವವರು ಕೂಡ ಈ ಭೂಮಿಯಲ್ಲಿ ಇದ್ದಾರಾ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿಕೊಟ್ಟು ಅಲೆಮಾರಿ ಜೀವನ ಹೇಗೆ ಅಂತ ಹೇಳಿದ್ರೆ ಅದು ಒಂದ್ ಕಡೆ ಪ್ರಾಣಿಗಳ ಜೀವನಕ್ಕೆ ಸಮಾನ ಅಂತ, ಅಷ್ಟೊಂದು ಹೀನಸ್ಥಿತಿಯಲ್ಲಿ ಜೀವನ ಸಾಗಿಸ್ತಕ್ಕಂಥ ಒಂದು ನಿಗಮದ ಅಧ್ಯಕ್ಷನಾಗಿ ಕೆಲಸವನ್ನ ಮಾಡತಕ್ಕಂಥ ನನಗೆ ಅವಕಾಶ ಸಿಕ್ಕಿತ್ತು. ಆ ನಂತರ ಇದೊಂದು ದಾಖಲೆ ಆಗ್ಬೇಕು ಅಂತೇಳಿ ನಾನೊಂದು ಪುಸ್ತಕವನ್ನು ಕೂಡ ಬರೆದು ಬಿಟ್ಟೆ, ಅಲೆಮಾರಿ ಜೀವನ ಅಂತ. ಮೊನ್ನೆ ಅದು ಬಿಡುಗಡೆ ಆಗಿದೆ. ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬರ್ತಕ್ಕ ನಮ್ಗೆ ಒಂದೊಂದು ಬಾರಿ ಒಬ್ಬೊಬ್ಬರಿಗೊಂದು ಅವಕಾಶ ಸಿಗ್ತದೆ. ನಾನು ಎಣಿಸಿರ್ಲಿಲ್ಲ ನನಗೆ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗ್ತದೆ. ನಾನೊಂದು ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷದ ಒಂದು ಕಾರ್ಯಕರ್ತನ ಕೆಲಸ ಮಾಡುವ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರು ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅವಕಾಶ ಸಿಕ್ಕಿದಾಗ ಆ ಅವಕಾಶವನ್ನು ನಾವು ಸದುಪಯೋಗಪಡಿಸಬೇಕು. ಆ ರೀತಿ ನಾವು ಆ ಒಂದು ಕೆಲಸಕ್ಕೆ ನಾವು ಅರ್ಥವನ್ನ ಕೊಟ್ಟಾಗ ಏನಾಗ್ತದೆ ಅಂತಂದ್ರೆ ನಮ್ಗೆ ಸಿಕ್ಕಿದಂತ ಅವಕಾಶವೂ ಕೂಡ
ಒಂದು ಒಳ್ಳೆಯ ರೀತಿಯಲ್ಲಿ ಆಗಿ ಅವರಿಗೆ ಒಂದು 4 ಜನರಿಗೆ ಉಪಕಾರ ಆಗತಕ್ಕಂಥ ಕೆಲಸ ಆಗ್ತಿದೆ. ನಾವು ಯಾವತ್ತೂ ನಾವು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಸಮಾಜ ಅಥವಾ ಸಂಘ ಒಂದು ಸಂಸ್ಥೆಯಲ್ಲಿ ಇದ್ದಾಗ ಆ ಸಂಸ್ಥೆಯಿಂದ ಸಮಾಜದಿಂದ ನನಗೇನು ಸಿಗ್ತದೆ ಅಂತ ಹೇಳೋದಕ್ಕಿಂತಲೂ ಆ ಸಮಾಜಕ್ಕೆ ಅಥವಾ ಸಂಸ್ಥೆಗೆ ನನ್ನ ಕೊಡುಗೆ ಏನು ಅದು ಬಹಳ ಮುಖ್ಯವಾಗ್ತದೆ. ಆ ಕೊಡುಗೆ ಆ ರೀತಿ ನಾವು ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಸಮಾಜ ಅಥವಾ ಸಂಘ ನಮ್ಮನ್ನು ಗುರುತಿಸುವಂತಹ ಕೆಲಸ ಮಾಡ್ತದೆ. ಒಟ್ಟಿನಲ್ಲಿ ಆ ರೀತಿಯಾದ ಕೆಲಸವನ್ನು ನಾವು ನೀವೆಲ್ಲ ಸೇರಿ ಮಾಡೋಣ. ಇವತ್ತು ಜನನ ಜೀವನ ಮರಣ ಅಂತ ಹೇಳಿದ್ರೆ ಆ ಜೀವನ ಎಂಬ 3 ಅಕ್ಷರದ ಆ ವ್ಯವಸ್ಥೆಯಲ್ಲಿ ಬಹಳಷ್ಟು ಜವಾಬ್ದಾರಿಯಿಂದ ನಾವು ನಮ್ಮ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ನಮ್ಮ ನಡೆ ನಮ್ಮ ನುಡಿ ಎಲ್ಲವೂ ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಇದ್ದಾಗ ಆ ಜೀವನ ಎಂಬುವಂಥದ್ದು ಅತ್ಯಂತ ಪರಿಪೂರ್ಣವಾಗಿ 4 ಜನರಿಗೆ ನಾವು ಇವತ್ತು ಅಕ್ಕ ಹೇಳಿದ್ರು, ನಮ್ಮ ನಿರೂಪಣೆ ಮಾಡತಕ್ಕಂಥ ಪ್ರಿಯಾರಿಸವರು ಹೇಳಿದ್ರು, ಆ ಬೆಳಕನ್ನ ನಾವು ಅರಳಿಸಿದಾಗ ಏನಾಗ್ತದೆ, ಕತ್ತಲೆ ದೂರ ಆಗ್ತದೆ. ಆ ಕತ್ತಲೆ ದೂರ ಮಾಡತಕ್ಕಂಥ ಕೆಲಸವನ್ನ ಒಬ್ರು ಅಂತಾರೆ ಎಲ್ಲರೂ ಆ ರೀತಿಯ ಚಿಂತನೆಯಲ್ಲಿ ನಾವು ಸಾಗಿದಾಗ ಒಂದು ಆರೋಗ್ಯಪೂರ್ಣವಾದ ಸಮಾಜ ಆಗಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ, ಇವತ್ತು ನಮ್ಮನ್ನು ಕೂಡ ಕರೆದು, ನಾನು ನಿನ್ನೆ ಬೆಳಿಗ್ಗೆ ಬರಬೇಕಿತ್ತು, ನಿನ್ನೆ ಸಂಜೆ ಬಂದು ನಾನು ಈ ಕಡೆ ಬೇರೆ ಬರ್ಲಿಕ್ಕಿದ್ದಾಗ ಬಹಳಷ್ಟು ಜನ ತುಂಬಿದ್ರು. ಅಷ್ಟು ಜನ ಇಲ್ಲಿ ಇದ್ರು, ಕಾರ್ಯಕ್ರಮ ಕೂಡ ಆಗ್ತಿತ್ತು. ಆಮೇಲೆ ನಾನು ನಮ್ಮ ನಾಗೇಂದ್ರಣ್ಣ ಪಾಪ ಬಹಳ ಒಳ್ಳೆಯ ಮನುಷ್ಯ, ಅವರಿಗೆಲ್ಲರೂ ಬೇಕು. ನಾಗೇಂದ್ರಣ್ಣ ನನಗೆ ಫೋನ್ ಮಾಡಿ ಬಂದರು. ಆಮೇಲೆ ನಮ್ಮ ಸಂಸ್ಥೆಯು ಕೂಡ ಬಂದು ನನಗೆ ಈ ಒಂದು ಆಮಂತ್ರಣ ಪತ್ರವನ್ನು ನಾನು ಹೇಳಿದೆ, ಬೇಡ ನನಗೆ ವಾಟ್ಸಪ್ ಮಾಡಿ ನಾನು ಬರ್ತೇನೆ. ನಮ್ಗೆ ಗೊತ್ತಿದೆ ಸಂಘಟನೆ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲವೂ ನಮ್ಗೆ ಸ್ವಲ್ಪ ಗೊತ್ತಿದೆ. ಆದ್ರಿಂದ ನಾನು ಎಲ್ಲರ ಹತ್ರ ಹೇಳುವಂಥದ್ದು, ಅಷ್ಟು ಗಡಿಬಿಡಿ ಇರುವಾಗ ಒಂದು ವಾಟ್ಸಪ್ ಮಾಡಿದಾಗ ನಾವು ಅದಕ್ಕೆ ಬಂದು ಆ ಕೆಲಸ ಕಾರ್ಯಕ್ಕೆ ಇವತ್ತು ಕೂತಲ್ಲಿ ನಾವೆಲ್ಲ ಕೆಲಸವನ್ನು ಮಾಡ್ಬೋದು. ನಾನು ಹೇಳಿದೆ ನನಗೆ ಅಲ್ಲಿಗೆ ಬರೋದು ಬೇಡ. ಆದರೂ ಪಾಪ ಎಲ್ಲ ಸಮಿತಿಯವರು ಬಂದು ನಮಗೆ ಆಮಂತ್ರಣ ಪತ್ರ ಕೊಟ್ಟಿದ್ದಾರೆ. ಮತ್ತೆ ಇವತ್ತು ನಾನು ಅವರ ಮೇಲೆ ಪ್ರೀತಿ ಇಟ್ಟು ಈ ಒಂದು ವಿಘ್ನ ವಿನಾಯಕನ ದರ್ಶನ ಪಡೆಯಬೇಕು ಎಂಬ ನಿಟ್ಟಿನಲ್ಲಿ ಬಂದಿದ್ದೇನೆ. ನಿಮ್ಗೆಲ್ಲರಿಗೂ ಕೂಡ ನನಗೆ ಅವಕಾಶ ಮಾಡಿಕೊಟ್ಟಂತಕ್ಕೆ ಅಭಿನಂದನೆ ಸಲ್ಲಿಸುತ್ತಾ, ಯಾರೆಲ್ಲ ಇಲ್ಲಿ ಸೇರಿದಾರ, ಇದು ಈಗ ಈ ವರ್ಷ 15ನೇ ವರ್ಷ, ಇನ್ನು 25 ವರ್ಷ ಆಗಬೇಕು, 50 ವರ್ಷ ಆಗಬೇಕು, ಇದು ಶತಮಾನೋತ್ಸವನ ಕಾಣಬೇಕು ಮಾಡಬೇಕು ಅಂತ ಆದ್ರೆ ನಾವು ನೀವೆಲ್ಲರೂ ಒಟ್ಟು ಸೇರಿ ಇದರಲ್ಲಿ ಕೆಲಸವನ್ನ ಮಾಡಿದಾಗ ಖಂಡಿತವಾಗಿಯೂ ದೇವರ ಅನುಗ್ರಹ ಕೂಡ ನಮ್ಗೆ ಇರ್ತದೆ ಅಂತ ಹೇಳುತ್ತಾ ಅವಕಾಶಕ್ಕೆ ಒಂದಿಷ್ಟು ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಮುತ್ತುದಂಚಿನ ನುಡಿ ಮುತ್ತಿಲೇನು ಬೆರ್ಕಿರಂಚಿನ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೆರಗಿಯಾನು ಸಬಿಸಾರ ಸುಲ್ಮೇನು ಸಂದಾಯ್ತ ಮಲ್ತಂದುಲೆ ನಮ್ಮೊಟ್ಟಿಗೆ ರಾಯ್ ಕ್ಯಾಸ್ಟ್ಲಿನೋ ಮೇರು ಜೊತೆ ಅತಿರು ಮಾಜಿ ಗುರ್ಕಾರಡು ಕರ್ನಾಟಕ ರಾಜ್ಯ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಂಚನೆ ಲೋಕ ಸಂಪರ್ಕ ಅಧಿಕಾರಿ ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯ ಮಂಗಳೂರು ನೆತ್ತ ಅಧ್ಯಕ್ಷರು ಮೇರು ನಮ್ಮೊಟ್ಟಿಗುಲ್ಲೇರು ಮೇರೆಗೆ ಮೋಕಿ ತೂಕಿದ ಸುಲ್ಮೇನು ಸಂದಾಯ್ತ ಮಲ್ತಂದುಲೆ ಆಂಟೋನಿ ಡಿಸೋಜಾ ನಮ್ಮ ಸಮಿತಿದ ಗೌರವ ಸಲಹೆಗಾರರು ಮೇರೆಗೆ ಶಾಲು ಪೊದಿತದು ಎದುಕೊಂಡು ಪಣದಿಯಾನು ಅರಡ ಭಿನ್ನಾಯ್ತಂದುಲೆ ಜೋರ್ದ ತಾಟಿನವರ ನಿಖಲು ರಾಯ್ ಕ್ಯಾಸ್ಟ್ಲಿನೋ ಅಂಚನೆ ಮೇರೆಗೆ ಕೊರಡು ಪಣದಿಯಾನು ಭಿನ್ನಾಯ್ತಂದುಲೆ ನಮ್ಮೊಟ್ಟಿಗೆ ಡಿಜಪ್ಪ ಸರಪಾಡಿಲು ಧರ್ಮದರ್ಶಿಲು ನಮ್ಮೊಟ್ಟಿಗೆ ಉಳ್ಳಿರು ಅರೆಗಿತ್ತೆ ತಮ್ಮನ ಬರ್ಮನ ಮಲ್ತದು ನಮ್ಮ ಮಾನಾಯರುಲ ದಯಮಂತು ಡಿಜಪ್ಪ ಸರಪಾಡಿಲು ತಮ್ಮನದ ಮಣ್ಣಿನ ಏರುಡು ಪಣದಿ ಯಾನೆರಡ ಭಿನ್ನಾಯ್ತೊಂದುಲೆ ನಮ್ಮ ಮಾತ ಗಣ್ಯರ ಅರೆಗು ತಮ್ಮನದ ಮಾನಾದಿಗೆ ಮಲ್ಪೊಡು ಪಂಡದ ನಿಕಳ್ಳ ಯಾನು ಭಿನ್ನಾಯ್ತೊಂದುಲೆ ಸಾರ್ವಜನಿಕ ಗಣೇಶೋತ್ಸವದ ಈ 15ನೇ ವರ್ಷದ ಈ ಉತ್ಸವದಲ್ಲಿ ಪಾಲ್ಗೊಳ್ಳೋಕ್ಕೆ ನಮಗೆಲ್ಲರಿಗೂ ಬಹಳ ಸಂತೋಷವಾಗ್ತಿದೆ. ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಬರ್ತಾ ಇದ್ದೀನಿ. ಇವತ್ತಿಗೆ ಸಾರ್ವಜನಿಕ ಗಣೇಶೋತ್ಸವ ನಮ್ಮ ಡಾಕ್ಟರ್ ಕೃಷ್ಣ ಪ್ರಸಾದ್ರವರು ಹೇಳಿರುವ ಹಾಗೆ ಇದು ಎಲ್ಲ ಸರ್ವ ಧರ್ಮಗಳ ಜೊತೆಯಾಗಿ ಮಾಡುವಂಥ ಈ ಒಂದು ಹಬ್ಬ ಧರ್ಮದ ಎಲ್ಲೆಗಳನ್ನು ಮೀರಿಕೊಂಡು ಆಚರಿಸುವಂಥ ಹಬ್ಬ ಇದು. ಸರ್ವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆಶಿಸುವಂಥ ಈ ಹಬ್ಬ ಒಂದು ರೀತಿಯಲ್ಲಿ ನಮ್ಮ ಸಮಾಜದ ಐಕ್ಯತೆ, ಎಲ್ಲ ಧರ್ಮಗಳು ಕೂಡಿ ಬಾಳುವಂಥ ಒಂದು ಈ ಹೂತೋಟದ ಒಂದು ಚಂದ, ಬಹುಶಃ ಇದನ್ನು ನಾವು ಮರೆಯಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ದೇಶದ ವಿಭಿನ್ನ ಸಂಸ್ಕೃತಿಗಳ ಮಧ್ಯೆ ಈ ಒಂದು ಐಕ್ಯತೆಯ ಸಮಾರಂಭ
ನಮ್ಮ ದೇಶದ ಗೌರವವನ್ನು ಹೆಚ್ಚಿಸ್ತದೆ. ಇಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಮಾತ್ರ ಮಾಡುವುದು ಅಲ್ಲದೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಈ ಸಮಿತಿಯ ಮುಖಾಂತರ ಮಾಡಲಿಕ್ಕೆ ಮುಂದುವರಿತಾ ಇದೆ. ನಾಗೇಂದ್ರ ಅವರು ಈಗಾಗಲೇ ಹೇಳಿದರು, ಇಲ್ಲಿ ಯಾವ ರೀತಿಯಲ್ಲಿ ಅವರೊಂದು ಸ್ಥಳೀಯ ಶಾಲೆಗೆ ನೀರಿನ ಒಂದು ಇದು, ಹಾಗೆಯೇ ಅಂಗನವಾಡಿಗೆ, ಹೀಗೆ ಹಲವಾರು ಕಾರ್ಯಕ್ರಮ. ನಿನ್ನೆ ನಾನು ಇನ್ನೊಂದು ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸಿ, ಇಲ್ಲೇ ನಮ್ಮ ಬಾಜಲ್ನಲ್ಲಿ ನಮ್ಮ ವಿಶ್ವನಾಥ್ರವರು, ನಾನು ಆ ಒಂದು ಉದಾಹರಣೆ ತಮಗೆ ಹೇಳಲೇಬೇಕು. ಬಹಳ ಸರಳವಾದ ಕಾರ್ಯಕ್ರಮ, ಆದರೆ ನಾನು ಹೇಳೋದಾದರೆ ಉತ್ಕೃಷ್ಟವಾಗಿರುವಂಥ ಒಂದು ಕಾರ್ಯಕ್ರಮ. ಹಲವಾರು ಮಂದಿಗೆ, ಸಮಾಜದಲ್ಲಿ ದುರ್ಬಲರಾದವರಿಗೆ, ಕಷ್ಟದಲ್ಲಿದ್ದವರು ಅಕ್ಕಿ ವಿತರಣೆ, ತಿನಿಸು ವಿತರಣೆ, ಈ ಒಂದು ಹಬ್ಬದ ಪ್ರಯುಕ್ತ ಮಾಡುವಂಥ ಒಂದು ಕಾರ್ಯಕ್ರಮ. ಅಂದರೆ ಸಾರ್ವಜನಿಕ ಗಣೇಶೋತ್ಸವದ ಈ ಹಬ್ಬ ಇದು ಕೇವಲ ಒಂದು ಧಾರ್ಮಿಕ ವಿಧಿ ನಿಯಮ ಮಾತ್ರವಲ್ಲ, ಸಮಾಜದಲ್ಲಿ ದೀನದಲ್ಲಿದ್ದರು, ಕಷ್ಟದಲ್ಲಿದ್ದವರು ಅಥವಾ ಸಮಾಜಮುಖಿ ಕಾರ್ಯಕ್ರಮವನ್ನು ಕೂಡ ಮಾಡುವಂಥ ಒಂದು ಇದು ಕಾರ್ಯಕ್ರಮವಾಗಿದೆ. ಜನರನ್ನು ನಾವು ಎಲ್ಲರನ್ನು ಸಹೋದರನ್ನಾಗಿ ನೋಡಿ ಅವರ ಒಳ್ಳೆತಕ್ಕೆ ಕೂಡ ಪ್ರಯತ್ನವನ್ನು ಮಾಡುವಂಥ ಒಂದು ಕೆಲಸ ಇದೆ. ಆದ್ದರಿಂದ ನಿಜವಾದ ಸೇವೆ ಅಂದರೆ ಜನರ ಸೇವೆಯೇ ಜನಾರ್ದನನ ಸೇವೆ. ಜನರ ಸೇವೆ ಮಾಡಿದರೆ ಮಾತ್ರ ದೇವರಿಗೆ ಸಲ್ಲುವಂಥ ಅತೀ ದೊಡ್ಡ ಪೂಜೆ ಅದು. ಇದನ್ನು ಸಾರ್ವಜನಿಕ ಈ ಸಮಾರಂಭದಲ್ಲಿ, ಗಣೇಶೋತ್ಸವ ಸಮಾರಂಭದಲ್ಲಿ ಎಲ್ಲ ಸಮಿತಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದು ನಿಜವಾದ ಒಂದು ಪೂಜೆ ಮಾಡುವಂಥ ವಿಧಾನ. ಆದ್ದರಿಂದ ನಾಗೇಂದ್ರರ ಈ ಒಂದು ನೇತೃತ್ವದಲ್ಲಿ ಈ ಸಮಿತಿಯವರೆಲ್ಲ ನೀವು ಮಾಡುವಂಥ ಒಳ್ಳೆ ಕಾರ್ಯಕ್ಕೆ ಭಗವಂತನು ನಿಮಗೆ ಆಶೀರ್ವದಿಸಲಿ. ಈ ಕಾರ್ಯಕ್ರಮ ನಿರಂತರವಾಗಿ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಕೊಡಲಿ. ನಾಡಿನ ಎಲ್ಲ ಸರ್ವ ಜನತೆಗೆ ಈ ಒಂದು ಗಣೇಶೋತ್ಸವ ಹಬ್ಬದ ಶುಭಾಶಯಗಳನ್ನು ಹೇಳುವ ಜೊತೆಯಲ್ಲಿ ಸರ್ವ ಜನರಿಗೂ ಕೂಡ ಇದರಿಂದ ಒಳ್ಳೆಯದಾಗಲಿ, ಅವರ ಕುಟುಂಬಗಳಿಗೆ ಶಾಂತಿ ಸಮಾಧಾನ ಆರೋಗ್ಯ ದೊರಕಲಿ ಅಂತ ನಾನು ಪ್ರಾರ್ಥಿಸಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆಹ್ವಾನಿಸಿ ಗೌರವಿಸ್ತೆಗೆ ತಮಗೆ ಮಗದೊಮ್ಮೆ ನಾನು ಶಿರವಾಗಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜನಮನ ಮುಟ್ಟುವಂತಹ ಮಾತುಗಳನ್ನಾಡಿದಂತಹ ಮಾಜಿ ಶಾಸಕರಾದ JR ಲೋಬೋ ಇವರಿಗೆ ಮನದಾಳದ ವಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಜೊತೆಗೆ ತಂಗಲಕ್ಷ್ಮಿಯವರಿದ್ದಾರೆ. ಮನುಸ್ಮೃತಿಯಲ್ಲಿ ಮನುವಿನ ಮಾತು, ಎಲ್ಲಿ ಮಹಿಳೆಯರನ್ನ ಪೂಜೆ ದೃಷ್ಟಿಯಿಂದ ನೋಡ್ತಾರೋ ಅಲ್ಲಿ ದೇವಾದಿ ದೇವತೆಗಳು ನೆಲೆಯಾಗ್ತಾರಂತೆ. ಇವತ್ತು ತಂಗಲಕ್ಷ್ಮಿಯವರು ನಮ್ಮ ಜೊತೆಗಿದ್ದು ಅವರೊಂದಿಗೆ ಶ್ರೀ ಲಕ್ಷ್ಮಿ ಕೂಡ ಇಲ್ಲಿ ನೆಲೆಯಾಗಿದ್ದಾರೆ ಅಂತ ಅನಿಸುತ್ತೆ. ಹಾಗೆ ಅವ್ರ ಜೊತೆಗೆ ಪಚ್ಚಪ್ಪನ್ ಅವರು ಇದ್ದಾರೆ. ಇವರಿಗೆ ಅನ್ಯ ಕಾರ್ಯಕ್ರಮಕ್ಕೆ ತೆರಳಬೇಕಾಗಿರೋದ್ರಿಂದ ಇವರು ನಮ್ಮ ಕಾರ್ಯಕ್ರಮದಿಂದ ಈಗ ನಿರ್ಗಮಿಸ್ತಾರೆ. ಇವರಿಗೆ ಜಯಶ್ರೀ ಲತೀಶ್ ಇವರು ದಯವಿಟ್ಟು ವೇದಿಕೆಗೆ ಬಂದವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅಷ್ಟು ಪರಮೋಚ್ಚ ಸ್ಥಿತಿಯಲ್ಲಿತ್ತು, ಸುಮ್ಮನೆ ಬರೀಲಿಕ್ಕೆ ಆಗುವುದಿಲ್ಲ. ನಾವು ಆ ಧರ್ಮ ಇರುವ ವಿಶೇಷ ಮನುಕುಲದ ಧರ್ಮ, ಅದರಲ್ಲಿ ಬೇರೆ ಬೇರೆ ಮಹಾಪುರುಷರು ಬಂದು ನಮಗೆ ಬದುಕಿ ಕೊಟ್ಟವರು. ದಶರಥ ಮಹಾರಾಜ ಶಬ್ದವೇದಿ ವಿದ್ಯೆ ಮುಖಾಂತರ ಬೇಟೆಯನ್ನು ಅಂದರೆ ಶತ್ರುಗಳನ್ನು ಕೊಲ್ತಿದ್ದಂತೆ. ಶಬ್ದವೇದಿ ವಿದ್ಯೆ ಅಂದರೆ ಈಗ ಇಟ್ ಈಸ್ ನಥಿಂಗ್ ಬಟ್ ಮಿಸೈಲ್. ತಂತ್ರಜ್ಞಾನ ಆಗಲೇ ಇತ್ತದು. ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಧರ್ಮದ ಸಂಪ್ರದಾಯಗಳಲ್ಲಿ ಬೇರೆ ಬೇರೆ ರೀತಿಯ ವಿಚಾರಗಳು. ಅಂದರೆ ಧರ್ಮ ಅಂದರೆ ಅದು ಮೂಢನಂಬಿಕೆ ಅಲ್ಲ, ಅದು ಮೂಲ ನಂಬಿಕೆ, ಅದು ಬದುಕಿನ ನಂಬಿಕೆ, ಆಗ ಕಣ್ಣಂತ ನಂಬಿಕೆ, ಅದು ಶಾಸ್ತ್ರದ ಮುಖಾರ ಇದ್ದದಷ್ಟೇ. ಅದರ ಅರ್ಥ ನಾವು ಅದರಲ್ಲಿರುವ ವಿಕೃತಿಗಳನ್ನೆಲ್ಲ ನಮ್ಮದಾಗಿರಿಸ್ಕೊಳ್ಬೇಕು, ತಪ್ಪದು. ಕಾಲ ಧರ್ಮದ ಆಚರಣೆಗಳಲ್ಲಿ ಅನೇಕ ವಿಕೃತಿಗಳು ಬಂದದಿರ್ಬೋದು. ಸುಸಂಸ್ಕೃತ ನಾಗರಿಕತೆಯ ಲಕ್ಷಣ ಅಂತ ಹೇಳಿದ್ರೆ ಅದನ್ನು ಅರಿತುಕೊಂಡು ದ್ವೇಷ ಮಾಡದೆ ಒಂದಾಗಿ ಬಾಳಿ ಬದುಕುವಂಥ ಪರಿಕಲ್ಪನೆ ನೋಡಿ, ಅದುವೇ ಧರ್ಮ, ಅದುವೇ ವಿನಾಯಕನ ಪೂಜೆ. ಇವತ್ತು ದೇಯಪ್ಪ ವರವನ್ನು ನಾವು ಗೌರವ ಮಾಡುವಾಗ ನಮಗೆ ಆ ದೈವದ ನಡೆಯ ಕಡಸಲೆ ಪ್ರಸಾದದ ನೆನಪು ಕಣ್ಣಲ್ಲಿ ತುಂಬಿ ಬರ್ತದೆ. ಅದೇ ನಾವು ಓರ್ವ ವೈದಿಕರನ್ನು ಗೌರವ ಮಾಡುವಾಗ ನಮಗೆ ಅವರು ಕೊಡುವ ತೀರ್ಥ ಪ್ರಸಾದದ ಅರ್ಹತನ ಮನೋಭೀಮಿಕೆ ಬರ್ತದೆ. ಓರ್ವ ಪಾದ್ರಿ ಅಥವಾ ಓರ್ವ ಧರ್ಮಗುರುವನ್ನು ಗೌರವ ಮಾಡುವಾಗ ಅವರು ಕೊಡುವ ಶಾಂತಿ ಸಂದೇಶ ನಮ್ಮ ತಲೆಗೆ ಬರ್ತದೆ. ಇದೆಲ್ಲ
ದೊಡ್ಡ ದೊಡ್ಡ ಸಂದೇಶ ನಮ್ಮ ಕವಿಗಳು ಕೊಟ್ಟಿದ್ದಾರೆ. ನಮ್ಮ ತಲೆಯಲ್ಲಿ ಏನೇನೋ ಭ್ರಮೆಗಳು. ಆ ರಾವಣನಿಗೆ ನಾವು ಇವತ್ತೇನು ನಮ್ಮ ಪರಿಭಾಷೆ ಭ್ರಮೆ ಇದೆ ನೋಡಿ, ಉಚ್ಚ ಜಾತಿ ಮೇಲ್ಜಾತಿ ಕೀಳ್, ಎಲ್ಲರೂ ಅವರವರ ಜಾತಿ ಅವರವರ ಮಾತೃ ಸಂಸ್ಕೃತಿಯಲ್ಲಿ ಅವರವರ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಅವರವರ ಜಾತಿ ಪ್ರದೇಶ ರಾಷ್ಟ್ರ ಅಥವಾ ತಿನಿಸಿನಲ್ಲಿ ಶ್ರೇಷ್ಠರೇ, ಭಗವಂತನ ಮಕ್ಕಳು ನಾವೆಲ್ಲ. ನಮ್ಮ ಮಾತೃ ಸಂಸ್ಕೃತಿಯಲ್ಲಿ ಬದುಕುವಂಥ ಪರಿಕಲ್ಪನೆಯಲ್ಲಿ ನಾವು ಗಟ್ಟಿಯಾಗಿದ್ದಾಗ ದ್ವೇಷವನ್ನು ಎಲ್ಲೂ ಹೇಳಿಲ್ಲ. ನಮ್ಮ ಬದುಕು ಮಾತ್ರ ಬೆಳಕಾಗುವುದಲ್ಲ ನಾಡಿಗೆ ಅಥವಾ ನಮ್ಮ ಕುಟುಂಬಕ್ಕೆ. ನಮ್ಮ ಬದುಕು ನಮ್ಮ ಕುಟುಂಬಕ್ಕೂ ಬೆಳಕಾಗ್ತದೆ, ನಮ್ಮ ಜಾತಿಗೂ ಬೆಳಕಾಗ್ತದೆ, ನಮ್ಮ ರಾಜ್ಯಕ್ಕೂ ಬೆಳಕಾಗ್ತದೆ, ನಮ್ಮ ರಾಷ್ಟ್ರಕ್ಕೂ ಬೆಳಕಾಗ್ತದೆ, ನಮ್ಮ ವಿಶ್ವಕ್ಕೂ ಬೆಳಕಾಗ್ತದೆ. ಇನ್ನೋರ್ವ ಸತ್ಯಸಾಯಿ ಇದರ ಆರಾಧಕರು ಇಲ್ಲಿ ಬಂದಿದ್ದಾರೆ. ಅವರನ್ನು ನೋಡುವಾಗ ನಮಗೇನು ಸರ್ವ ಜನಾಂಗದ ಶಾಂತಿಯ ತೋಟದ ಪರಿಕಲ್ಪನೆಯನ್ನು ಅವರು ಸಾಕ್ಷಾತ್ಕಾರ ಮಾಡಿದಂಥ ಅವರ ಪುಣ್ಯಕ್ಷೇತ್ರದ ನೆನಪಾಗ್ತದೆ. ಇದನ್ನು ನಾವು ನಮ್ಮದಾಗಿಸ್ಕೊಳ್ಬೇಕು. ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ರಾವಣನಿಗೆ ರಾಕ್ಷಸ ಪಟ್ಟ ಕೊಟ್ಟೆವಲ್ಲ, ಅವನ ಶ್ರೀಮತಿ ಮಂಡೋದರಿಗೆ ನಾವು ದೇವತಾ ಸ್ತ್ರೀಯ ಪಾತ್ರ ಕೊಟ್ಟಿದ್ದೇವಾ ಇಲ್ವೋ ಹೇಳಿ. ನಾವು ಎಷ್ಟು ಬೆಳೆದಿದ್ದೇವೆ. ಆತನ ಪತ್ನಿ, ಅವಳನ್ನು ರಾಕ್ಷಸ ಪಟ್ಟ ಕೊಡಲಿಲ್ಲ. ಬಂಧುಗಳೇ, ಹೆಚ್ಚು ಮಾತನ್ನು ನಾನು ಬೆಳೆಸುವುದಿಲ್ಲ. ಮಾತೃ ಸಂಸ್ಕೃತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಮಹಾಗಣಪತಿಯ ಆರಾಧನೆ ಅಂತ ಹೇಳಿದರೆ ಅದು ಬಹಳ ವಿಶೇಷ. ವೈಜ್ಞಾನಿಕವಾಗಿ ಆ ಕಾಲದಲ್ಲಿ ಅದು ಅಷ್ಟು ಬೆಳೆದಿತ್ತು ಅಂತ ಅರ್ಥ ನಾವು ಯಾಕೆ ಮಾಡ್ಕೊಳ್ಬಾರ್ದು? ನಾವು ಲೌಕಿಕ ರೀತಿಯ ಯೋಚನೆ, ನಾನು ಪಾರಮಾರ್ಥಿಕ ಯೋಚನೆ ಮಾಡೋದಿಲ್ಲ. ಇವತ್ತು ನಮ್ಮ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅವರು ಇನ್ನೊಂದು ರೀತಿಯಲ್ಲಿ ಹೇಳಿದರು, ನಮ್ಮಲ್ಲಿ ಎಲ್ಲ ಗಣಪತಿ ಅಂತ. ಅದರ ಅರ್ಥ ದುರ್ಗೆ ಇಲ್ಲ ಅಂತಲ್ಲ, ಅದರ ಅರ್ಥ ಇನ್ನಿತರ ವ್ಯವಸ್ಥೆ ಇಲ್ಲ ಅಂತಲ್ಲ. ನಾವು ಕೇವಲ ಸ್ವಸ್ತಿಕದಲ್ಲಿ ಗಣಪತಿಯನ್ನು ಕಾಣ್ತೇವೆ. ಯಕ್ಷಗಾನದ ರಂಗಸ್ಥಳದಲ್ಲಿ ಒಂದು ಸ್ವಸ್ತಿಕ ಇಟ್ಟರಾಯ್ತು, ಗಣಪತಿ ಬಂತು. ಅಥವಾ ಆರಾಧನೆಯಲ್ಲಿ ಇವತ್ತು ಸ್ವಲ್ಪ ಮುಂದುವರೆದಿದ್ದೇವೆ. ನಮ್ಮಲ್ಲಿ ಸ್ವಲ್ಪ ಕಲಾಗಾರರು ಆರಾಧನೆ ವ್ಯವಸ್ಥೆಗಳಲ್ಲಿ ಹೀಗೆ ಮೃಣ್ಮಯ ಮೂರ್ತಿ ಬಂತು. ಅಥವಾ ನಾವು ಗಣಹೋಮ ಮಾಡುವಾಗ ಕೇವಲ ನಾವು ವರ್ಣದಲ್ಲಿ ಅದರ ಯಂತ್ರವನ್ನು ಮಾತ್ರ ನಾವು ಬಿಡಿಸ್ತಾ ಇತ್ತು. ಈಗ ಅದರ ಜೊತೆಗೆ ನಾನು ಇವತ್ತು ಮಂಚಿಗೆ ಹೋದೆ, ಬಹಳ ಸುಂದರವಾದ ಗಣಪತಿಯನ್ನೇ ಅವರು ರಂಗೋಲಿಯ ಮುಖಾಂತರ ಬಿಡಿಸಿದ್ದಾರೆ. ವರ್ಣ ಅಂತ ಹೇಳೋದು ನಾವು ಅದಕ್ಕೆ, ಬಿಡಿಸಿದ್ದಾರೆ ಅಂತ ಹೇಳಿದರೆ ಗಣಪತಿಯನ್ನೇ ಕಂಡಾಗೆ ಬಂತು. ಬಹುಶಃ ನಮ್ಮ ಭಕ್ತಿ ಅದು ಒಟ್ಟಾಗಿ ಭಗವಂತನಿಗೆ ಮುಟ್ಟಿದರೆ ಗಣಪತಿಯೇ ಪ್ರಕ್ಷಾಕ್ತ ಆಗ್ತಾನೋ ಏನು ಅಂತ ಭ್ರಮೆ ನನ್ನದಾಯಿತು. ಆ ಸೌಭಾಗ್ಯ, ಆ ನೆಲೆಯಲ್ಲಿ ಬದುಕನ್ನು ಕಟ್ಟಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಹೆಚ್ಚು ವಿಸ್ತರಿಸದೆ ನಾವೆಲ್ಲ ನಮ್ಮ ಮಾತೃ ಸಂಸ್ಕೃತಿಯ ಬದುಕಿನಲ್ಲಿ ಕಟ್ಟಬೇಕು ಅಂತ ಹೇಳುವುದರ ಅರ್ಥ ಅದಕ್ಕೆ ಗಣಪತಿಯೇ. ತಾಯಿಯಲ್ಲಿ 3 ಜಗವನ್ನು ಕಂಡಂಥ ವಿಶ್ವದ ಶ್ರೇಷ್ಠ ನಾಯಕ ಅವನೇ ಗಜಮುಖ ಗಣಪತಿ. ಅವನ ಸಹೋದರ ನವಿಲಿನ ಗರಿಯ ಮೇಲೆ ಇಡೀ ಲೋಕವನ್ನು ಸುತ್ತಿ ಬರುವಾಗ ತಾಯಿಗೆ 3 ಸುತ್ತು ಬಂದು ತಾಯಿಯೇ ಸರ್ವಶ್ರೇಷ್ಠ ಜಗತ್ತು ಅಂತ ತೋರಿಸಿಕೊಟ್ಟಂತೆ. ಈ ಚಿಂತನೆ ನಮ್ಮದಾಗಬೇಕು. ನಮ್ಮ ಧರ್ಮ, ನಮ್ಮ ರಾಷ್ಟ್ರ, ನಮ್ಮ ಬದುಕು ಅದು ಏನಾದರೂ ಉಳಿಯುವುದಿದ್ದರೆ ಅದು ಮನೆಯಲ್ಲಿರುವಂಥ ಮಾತೃ ಸಂಸ್ಕೃತಿಯಿಂದ. ಮಾತೃ ಅಂದರೆ ತಾಯಿ, ಮಾತೃ ಅಂದರೆ ಭೂಮಿ, ಮಾತೃ ಅಂದರೆ ನದಿ, ಮಾತೃ ಅಂದರೆ ನಾವು ಬದುಕುವಂಥ ಎಲ್ಲ ವಿಭಾಗ, ಎಲ್ಲ ಜೀವನ ಚಿಂತನೆಗಳು, ಅದನ್ನೇ ಮಾತೃ ಸಂಸ್ಕೃತಿ ಅಂತ ಹೇಳೋದು. ಪುರುಷ ಸಂಸ್ಕೃತಿ ಅಂತ ಯಾರೂ ಹೇಳೋದಿಲ್ಲ. ಪುರುಷ ಜೀವನದಲ್ಲಿ ನಮ್ಮನ್ನು ಮೊದಲುಗೊಂಡು, ನಾನು ಯಾರೋ ಒಂದು ಕಡೆಯಲ್ಲಿ, ನಾನು ಸಾಹಿತ್ಯ ಪರಿಷತ್ತು ನಾವೆಲ್ಲಿ ಜೊತೆಯಾಗಿದ್ದವರು, ಅಲ್ಲಿ ಬಹಳ ಸ್ತ್ರೀವಾದಗಳು ಅದು ಇದು ಬೇಕು, ಯಾವುದು ಬೇಡ ಅಂತ ಹೇಳೋದಿಲ್ಲ. ಇದೆ, ಆಗಿದೆ. ಎಲ್ಲಿ ವಿಕೃತಗಳಿಲ್ಲ ಹೇಳಿ. ವಿಕೃತಿ ಇದ್ದಲ್ಲಿ ಅಥವಾ ಒಂದರ್ಥದ ಸಂವಿಧಾನ ವಿರೋಧಿ ಯಾವುದಾದ್ರೂ ರಾಕ್ಷಸಿ ಪ್ರವೃತ್ತಿ ತೊಡಗಿದಲ್ಲಿ ಈ ನಮ್ಮ ದೇಶದ ಜನ, ನಾವು ಪ್ರಜೆಗಳು ಬಹಳ ಬಹಳ ಭಾಗ್ಯವಂತರು. ಪ್ರಪಂಚದ ನಮ್ಮ ರಾಷ್ಟ್ರದಲ್ಲಿ ಮಾತ್ರ ನಮಗೆ ಎಲ್ಲ ರೀತಿಯ ಸ್ವಾತಂತ್ರ್ಯಗಳು ನಮ್ಮ ಸಂವಿಧಾನ ನಮಗೆ ನೀಡಲ್ಪಟ್ಟಿದೆ. ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಆದಂಥ ಸಂವಿಧಾನ ನಮಗೆ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು, ತದನಂತರ ಸ್ವಾತಂತ್ರ್ಯ ನಂತರದ ನಾನು ವಿಚಾರವನ್ನು ಮಾಡುವಂಥದ್ದು, ಎಲ್ಲ ರೀತಿಯಲ್ಲೂ ನಮ್ಗೆ ಕೊಟ್ಟಿದೆ. ಆದರೆ ಕೆಲವೊಮ್ಮೆ ಅದು ಸ್ವೇಚ್ಛೆ. ಇವತ್ತಿನ ವಿದ್ಯುನ್ಮಾನ ಕ್ಷೇತ್ರದಲ್ಲಿ ವಿಕೃತಗಳು ತಾಂಡವಾಡ್ತಾ ಇದೆ. ದಯವಿಟ್ಟು ಅದು ಬೇಡ ನಮಗೆ. ಅದೇ ವಿದ್ಯುನ್ಮಾನ ಕ್ಷೇತ್ರಗಳಲ್ಲಿ ಸುಕೃತಿ ತಾಂಡವಾಡಬೇಕು. ನಮ್ಮ ಮಕ್ಕಳು ಕೃಷ್ಣವೇಷ ಧರಿಸಿದ್ದದ್ದು ತಾಂಡವಾಡಬೇಕು. ನಮ್ಮ ಮಕ್ಕಳು ಅಭಿನಯಿಸುವಂಥ ಒಳ್ಳೆ ಚಿಂತನೆಗಳು ತಾಂಡವಾಡಬೇಕು. ಒಳ್ಳೆ ಸಂದೇಶಗಳು. ನಮ್ಮ ಧರ್ಮಕ್ಷೇತ್ರಗಳ ಅವಹೇಳನ ಅಥವಾ ನಮ್ಮ ಧರ್ಮಾಧಿಕಾರಿಗಳ ಅವಹೇಳನ. ಯಾರು ತಪ್ಪು ಮಾಡಿದರೂ ನಮ್ಮ ಕಾನೂನು ಇದೆ ತಾನೆ, ನಮ್ಮ ಶಾಸಕಾಂಗ ಇದೆ ತಾನೆ, ನಮ್ಮ ಸಂವಿಧಾನ ಇದೆ ತಾನೆ. ಈ ದೇಶದಲ್ಲಿ ಒಬ್ಬ ರಾಜನಿಗೂ ಶಿಕ್ಷೆ ಆದದ್ದನ್ನು ನಾವು ಪ್ರತ್ಯಕ್ಷವಾಗಿ ಜೀವನದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತ ತಪ್ಪು ಮಾಡಿದ್ದಾನೆ, ಅದರಲ್ಲಿ ಇವನು ಪ್ರಶ್ನೆ ಇಲ್ಲ. ಆದರೆ ಆತನ ಅಧಿಕಾರ ಸ್ಥಾನದ ಅವಹೇಳನ ಅದು ಸರ್ವತಾ ಸಲ್ಲದು. ಬಂಧುಗಳೇ,
ನಾನು ಸೂಕ್ಷ್ಮವಾಗಿ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ನಂಬಿಕೆಯಲ್ಲಿ ಶಿಥಿಲತೆ ಬೇಕಾಗಿಲ್ಲ. ನಮ್ಮ ಚಿಂತನೆಯಲ್ಲಿ, ನಮ್ಮ ಪ್ರಜ್ಞೆಯಲ್ಲಿ, ಸಾಹಿತ್ಯಿಕ ಪ್ರಜ್ಞೆ, ರಾಷ್ಟ್ರೀಯ ಪ್ರಜ್ಞೆ, ಸಾಂಸ್ಕೃತಿಕ ಪ್ರಜ್ಞೆ, ಇವತ್ತು ನಮ್ಮ ಮಕ್ಕಳು ಆಧುನಿಕ ವಿದ್ಯಾಭ್ಯಾಸದ ಭರಾಟೆಯಲ್ಲಿ ಎಲ್ಲ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದಾರೆ. ಅದರ ಅರ್ಥ ನಮ್ಮ ಮಕ್ಕಳಿಗೆ ಬುದ್ಧಿಶಕ್ತಿ ಇಲ್ಲ ಅಂತಲ್ಲ. ಆ ಪ್ರಜ್ಞೆಯನ್ನು ಅವರಿಗೆ ಕೊಡುವುದರಲ್ಲಿ ಇವತ್ತು ಯಕ್ಷಗಾನ ಮಾಡಿದಂಥ ಈ ಮಕ್ಕಳಿಗೆ ಎಲ್ಲ ಪ್ರಜ್ಞೆ ಇರ್ತದೆ. ಯಾಕಂದರೆ ಅವರಿಗೆ ಅವರ CBSE ಅಥವಾ ವಿದ್ಯಾಭ್ಯಾಸ, ಇಂಗ್ಲೀಷ್ ಮಾಧ್ಯಮ ವಿದ್ಯಾಭ್ಯಾಸ ಜೊತೆಗೆ ಅವರಿಗೆ ಧಾರ್ಮಿಕ ರಾಷ್ಟ್ರೀಯ ಶಿಕ್ಷಣದ ನೀತಿ ಅವರಿಗಾಗುವಂಥ ಸೌಭಾಗ್ಯ ಭಗವಂತ ಅವರಿಗೆ ಅನುಭವಿಸಿದ್ದಾನೆ. ನಮ್ಮ ಮಕ್ಕಳನ್ನು ಅಂಥ ಚಿಂತನೆಯಲ್ಲಿ ತೊಡಗಿಸ್ಕೊಳ್ಳೋಣ. ಅದು ಜಾತಿ, ಧರ್ಮ, ಭೇದ. ನಮ್ಮ ಕೃಷ್ಣ ವೇಷದ ರಾಷ್ಟ್ರೀಯ ಮಕ್ಕಳ ಉತ್ಸವದಲ್ಲಿ ನಮ್ಮ ಜೊತೆಗೆ ಸ್ವಯಂ ಸೇವಕರಾಗಿ ಎಲ್ಲ ಧರ್ಮದವರು ಇದ್ದಾರೆ, ವೇಷಧಾರಿಗಳಾಗಿ ಎಲ್ಲ ಧರ್ಮದವರು ಬರ್ತಾರೆ. ಈ ಚಿಂತನೆಯನ್ನು ಅವರಲ್ಲಿ ಕೊಟ್ಟಾಗ ಅವರು ಈ ಸ್ವಾತಂತ್ರ್ಯದ ಸದುಪಯೋಗವನ್ನು ಪಡ್ಕೊಳ್ತಾರೆ. ಸ್ವಾತಂತ್ರ್ಯ ಅಂದರೆ ಸ್ವೇಚ್ಛೆಯಲ್ಲ, ಅದು ಯಾವುದೇ ಇರಲಿ, ಸ್ವಾತಂತ್ರ್ಯ ಸೀಮೋಲ್ಲಂಘನವಾಗಬೇಕು. ಪೂಜ್ಯ ಪೇಜಾವರ ಶ್ರೀಗಳು ಹೇಳ್ತಾ ಇದ್ರು, ಬದುಕಿನ ಸೀಮೋಲ್ಲಂಘನ ಎಲ್ಲ ರೀತಿಯಲ್ಲೂ ಆಗಬೇಕು, ವೈಜ್ಞಾನಿಕವಾಗಬೇಕು, ಬದುಕಿನ ಎಲ್ಲ ರಂಗದಲ್ಲೂ ಆಗಬೇಕು. ಆದರೆ ನಾನು ನನ್ನ ಮಾತೃ ಸಂಸ್ಕೃತಿಯಲ್ಲಿ ಬದುಕಬೇಕು. ದಾಸರು ಹೇಳಿದ್ದಾರಲ್ಲ, ಹೇಗೆ ಬರೆದಿತ್ತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ, ಹಕ್ಕಿ ಅಂಗಣದಲ್ಲಿ ಬಂದು ಕೂತಂತೆ ಆ ಕ್ಷಣ ಹಾರಿ ಹೋದಂತೆ ಅಂತ. ಅಷ್ಟು ಕ್ಷಣಿಕವಾದ ಜೀವನ, ಹೆಚ್ಚು ಮನೋಕ್ಷೋಭೆಗೆ ಅದನ್ನು ಒಳಗಿಸದೆ ನಾವು ಸಾಧ್ಯವಾದಷ್ಟು ನಮ್ಮ ಸಂಪ್ರದಾಯ ರೀತಿಯಲ್ಲಿ ಇವತ್ತಿನ ವಿಜ್ಞಾನವನ್ನು ನಮ್ಮದಾಗಿಸಿಕೊಂಡು, ತಂತ್ರಜ್ಞಾನವನ್ನು ನಮ್ಮದಾಗಿಸಿಕೊಂಡು ನಾವು ಬದುಕನ್ನು ಕಟ್ಟಿಕೊಂಡಾಗ ನಮ್ಮ ಬದುಕು ಸುಂದರವಾಗ್ತದೆ. ಸೀಮೋಲ್ಲಂಘನ ಅಂದರೆ ಸಾಧನೆಯ ಪಥದಲ್ಲಿ ಅವರು ಶ್ರೀಗಳು ಹೇಳಿದ್ದಷ್ಟೇ, ಯಕ್ಷಗಾನದ ರಂಗಸ್ಥಳದ ಹಾಗಿರಬೇಕು. ಆ ರಂಗಸ್ಥಳದೊಳಗೆ ರಾಮಾಯಣ, ಮಹಾಭಾರತ, ಪುರಾಣ ಅಥವಾ ಸಾಮಾಜಿಕ ಕಥೆಗಳು ಎಲ್ಲವೂ ಅದರ ಒಳಗೆ. ಅಂದರೆ ನಮ್ಮ ಬದುಕು ನಮ್ಮ ಸಾಂಸ್ಕೃತಿಕ ರಂಗಸ್ಥಳದ ಚೌಕಟ್ಟಿನ ಒಳಗೆ ನಾವು ಕಟ್ಟಿಕೊಂಡಾಗ, ನಮ್ಮ ರಾಷ್ಟ್ರೀಯ ಸಂವಿಧಾನದ ಚೌಕಟ್ಟಿನೊಳಗೆ ನಾವು ಕಟ್ಟಿಕೊಂಡಾಗ, ನಮ್ಮ ಹಿಂದಿನ ಮಹಾಪುರುಷರುಗಳ ಜೀವನ ಧರ್ಮದ ನಡೆಯಲ್ಲಿ ನಾವು ಕಟ್ಟಿಕೊಂಡಾಗ ನಮ್ಮ ಬದುಕು ಹಸನಾಗ್ತದೆ, ರಾಷ್ಟ್ರದ ಬದುಕು ಹಸನಾಗ್ತದೆ, ನಮ್ಮ ಮಕ್ಕಳು ರಾಷ್ಟ್ರದ ಬೆಳಕಾಗ್ತಾರೆ. ಆ ಬೆಳಕಾಗಬೇಕು ತಾನೆ. ಆ ಗಣಪತಿ ಸರ್ವ ವಿಘ್ನ ವಿನಾಶಕ, ಆ ವಿಘ್ನವನ್ನು ಕೊಡುವಂಥವರ ಮನೆಯಲ್ಲಿ ಅಥವಾ ಅವರ ಮನಸ್ಸಿನಲ್ಲಿ ನಾವು ಕಡೆಗೆ ಒಂದು ಶ್ಲೋಕ ಹೇಳಿಕೊಂಡು, ಸಂಸ್ಮೃಷ್ಟಂ ಧನಮುಭಯಂ ಸಮಾಕೃತಮಸ್ವಪ್ಯಂ ದತ್ತಾಂ ಮನಶ್ಚ ಮನಿಯೋ ಬಿಯಂ ದದಾನು ಹೃದಯೇಶು ಶತ್ರುಹ ಪರಾಜಿತಾನು ಅಪನಿಲ ಅಂತವನು. ಅಂದರೆ ಶತ್ರು ನಾಶ ಆಗುವಂತ ಹೇಳೋದಿಲ್ಲ ನಾವು, ಆತನ ಮನದಲ್ಲಿರುವ ಶತ್ರುತ್ವವನ್ನು ನಾಶ ಮಾಡಿ ಅವನಿಗೆ ಸದ್ಬುದ್ಧಿಯನ್ನು ಕೊಡು ಭಗವಂತ ಅಂತ ನಾವು ಅಷ್ಟೇ ಸಾನ್ನಿಧ್ಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ನಮ್ಮ ಮಕ್ಕಳಲ್ಲಿರುವಂಥ ಎಲ್ಲ ವಿಕೃತ ಮನೋಕ್ಷೋಭೆಗಳು ದೂರವಾಗಲಿ. ಆ ಮಕ್ಕಳಿಗೂ ನಮ್ಮ ಮಕ್ಕಳು ನಾಡಿನ ಬೆಳಕಾಗಲಿ. ನಮ್ಮ ಹಾಗೆ ನಾವೆಲ್ಲರೂ ಬೆಳಕೆ, ನಾವು ಯಾರೂ ವಿಕೃತದಲ್ಲಿ ಅಧಪತನದಲ್ಲಿ ಬದುಕನ್ನು ಕಟ್ಟಿಕೊಂಡವರಲ್ಲ, ಧೈರ್ಯವಾಗಿ ನಾವಿಲ್ಲಿ ಕುಳಿತುಕೊಂಡವರು. ನನ್ನ ಮಗ ಪ್ರಪ್ರಥಮವಾಗಿ ನನ್ನ ಹಾಗೆ ಆಗಬೇಕು, ಮತ್ತೆ ಇನ್ನೊಬ್ಬರನ್ನು ನಾವು ತೋರಿಸೋಣ. ನನ್ನ ಹಾಗೆ ಅಂತ ಹೇಳುವಂಥದ್ರಲ್ಲಿ ಯಾವಾಗ ನನಗೆ ಒಂದರ್ಥದ ಅಂಜಿಕೆ ಇರ್ತದೆ, ನಾನು ಸರಿ ಇಲ್ಲ ಅಂತ ಅರ್ಥ. ನಾನು ಸರಿಯಾಗೋಣ, ನನ್ನ ಮಗ ಸರಿಯಾಗ್ತಾನೆ, ನಮ್ಮ ಕುಟುಂಬ ಸರಿಯಾಗ್ತದೆ, ನಮ್ಮ ಮಕ್ಕಳು ಸರಿಯಾಗ್ತದೆ, ಗಣಪತಿಯ ಅನುಗ್ರಹ ಇರಲಿ ಅಂತ ಈ ಸಂದರ್ಭದಲ್ಲಿ ಆ ಮಹಾಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡ್ತಾ, ನಾವು ತುಳುವರು ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು. ಯಕ್ಷಗಾನದಲ್ಲಿ ಇಷ್ಟು ಜನ ಮಾತಾಡ್ತಾರೆ ನೋಡಿ, ಅವರ ಮನೆ ಭಾಷೆ ಬೇರೆ. ಜಬ್ಬಾರ್ ಸುಮ್ಮ ಮಾತಾಡಿದರೆ ಮನೆಯಲ್ಲಿ ಬ್ಯಾರಿ ಭಾಷೆ ಮಾತಾಡ್ತಾನಂತ ಯಾರಾದರೂ ಹೇಳ್ಯಾರ? ಅಮೃತ ಸೋಮೇಶ್ವರರ ಮನೆಯಲ್ಲಿ ಮಲಯಾಳ ಮಾತಾಡ್ತಾನಂತ ಯಾರಾದರೂ ಹೇಳ್ಯಾರ? ಇದನ್ನೊಬ್ಬರು ಕುಮಾರವ್ಯಾಸ ಭಾರತ ಹೇಳಿದರೆ ನನಗೆ ಅವರು ಕನ್ನಡದಲ್ಲಿ ಗುರುಗಳು. ಪುನೂರೂರವರು ಕನ್ನಡದ ಚಾಕರಿಗೆ ದೂಡಿದ್ರು, ಇದನ್ನೊಬ್ಬರು ಗುರುವಾಗಿ ನನಗೆ ಕಂಡ್ರು. ಅವರು ಕುಮಾರವ್ಯಾಸ ಭಾರತ ಹೇಳಿದರೆ ಅವರು ಎಂದಾದರೂ ಬ್ಯಾರಿ ಭಾಷೆ ಮನೆಯಲ್ಲಿ ಮಾತಾಡೋರು ಅಂತ ಯಾರಾದರೂ ಹೇಳ್ಯಾರ? ಪ್ರಭಾಕರ್ ಜೋಶಿ ಮನೆಯಲ್ಲಿ ಮರಾಠಿ ಮಾತನಾಡಿದರೆ ಎಂದಾದರೂ ಅವರು ಯಕ್ಷಗಾನದಲ್ಲಿ ಶುದ್ಧವಾಗಿ ಕನ್ನಡ ಮಾತಾಡ್ತಾರೆ ಹೇಳ್ಯಾರ? ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು, ರಾಷ್ಟ್ರಾಭಿಮಾನ, ದೇಶಾಭಿಮಾನದಲ್ಲಿ ಅಗ್ರಗಣ್ಯರು ಕುದ್ಮುಲ್ ರಂಗ ರಾಯರಂತೆ ಅಂತ ಹೇಳ್ತಾ ಎಲ್ಲ ಆ ನವಚೇತನ ಸಾಧಕ ಚೇತನಗಳಿಗೆ ನಮಿಸಿ ಮಕ್ಕಳಿಗೆ ಶುಭಾಶಯ ಹೇಳ್ತಾ ಮಾತಿನ 2 ಮಾತನ್ನು ಆ ಸಾನ್ನಿಧ್ಯಕ್ಕೆ ಸಮರ್ಪಿಸಿ, ನಾಗೇಂದ್ರರು ಮತ್ತು ಅವರ ಇಡೀ ಬಳಗಕ್ಕೆ ಸುಮಾರು ವರ್ಷದಿಂದ ಬರುವ ನಾನು ಪ್ರತಿ ವರ್ಷದ ಬಿನ್ನೇರ್ನಗಳತ್ತ ಪ್ರತಿ ವರ್ಷದ ಈ ಗಣಪತಿ ಆರಾಧನೆ ವ್ಯವಸ್ಥೆಗೆ ನಮ್ಗೆ ದೇವರಂದತ್ತ ಅವು ನಮ್ಮ ಭಾಗ್ಯ. ಇದು ಭಾಗ್ಯವಯ. ಈ ಭಾಗ್ಯ ನಮಗೆ ಮಾತ್ರ ಇರದೆ ಎಲ್ಲರಿಗೂ ದೊರಕುವಂತೆ ಆಗಲಿ ಅಂತ ಹೇಳ್ತಾ ಮಾತನ್ನು ವಿರಮಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾರಿ ಪುರ್ಲುಡು ಸಭೆತ ಗುರ್ಕಾರ್ಮೆದ ಮದಿಪುಕೊರ್ನಂತಿನ ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕುರ ಮೆರಗಿಯಾನ ಮುಡು ಉಡನಡ್ದ ಸೊಲ್ಮೆನು ಸಂದಾಯ್ತ ಮತ್ತೊಂದುಲೆ ನಮ್ಮ ಕಾರ್ಯಕ್ರಮ ಕೊಂತೆ ತಡಾಂಡಲ ಮಲ್ಲೇಜಿ ನಮ್ಮ ಕಾರ್ಯಕ್ರಮಟ್ಟು ಪಾಲ್ಪಡಿಯೋಡು ಪಂಡು ಚಿಳಿಂಬಿ ಸಾಯಿ ಮಂದಿರದ ಗುರ್ಕಾರೆ ರಾಯನಂಚಿನ ಶ್ರೀಯುತ ವಿಶ್ವಾಸ್ ಕುಮಾರ್ ದಾಸ್ ಬೈದರ ಅರೆಗ್ಯಾನ ಅರ್ತಿ ಪಿರ್ತಿದ ಸೊಲ್ಮೆನ ಸಂದಾಯ್ತ ಮತ್ತೊಂದುಲೆ ಅರೆಗ ನಮ್ಮ ಸಮಿತಿದ ಉಪಗುರುಕಾರ್ಯರು ಸುನೀಲ್ ಕುಮಾರ್ ಪೂಜಾರಿ ತಂದೊಳಗೆ ದಯಮಂತ ಮಿತ್ತ ಚಾವಡಿಗೆ ಬತ್ತದ ಶಾಲು ಪೊದೆತದ ಅರೆನೆ ಎದಕು ನೋಡು ಪಂಡದು ಕೇನೊಂದುಲೆ
ಸೊಲ್ಮೆನು ಈತೆ ಕಾರ್ಯಕ್ರಮಟ್ಟು ಸೊಲ್ಮೆ ಸಂದಾವ್ ನಂಚಿನ ಪೊರ್ತು ನಮ್ಮ ಸಮಿತಿದ ಕಾರ್ಯಾಧ್ಯಕ್ಷರಾಯ ನಂಚಿನ ಸುಧಾಕರ್ ಜಿ ಈತೆ ಸೊಲ್ಮೆ ಸಂದಾಯರೆ ನಿಕ್ಲೆದು ಮುಗಬರ್ಬೇಕು. ಶ್ರೀಯುತ ವಿಶ್ವಾಸ್ ಕುಮಾರ್ ದಾಸ್ ನಡ್ಡು ಪಾತಿರಡು ಪಂದ ಸಮಿತಿದ ಗುರುಕಾರ್ಯರು ಭಿನ್ನಾಯ್ತಂದುಲ್ಲೇರು. ಪ್ರಥಮ ಪೂಜಿತ ಮಹಾಗಣಪತಿ ದೇವಿಯ ಘಟ್ಟಬೂರು ಒಂದು ವೇದಿಕೆ ರೂಪನ ಮಾತ ಗಣ್ಯರನಗಲೆ ವೇದಿಕೆಯ ಮುಂಭಾಗ ರೂಪನ ಮಾತ ಮಹಾಗಣಪತಿ ದೇವರನ್ನ ಸದ್ಭಕ್ತಾರೆ ಯಾನ್ ಹೆಚ್ಚ ಪಾತ್ಯಾರ ಹೋಗ್ತಿ ತಡ ಅದು ಬರ್ತದೆ ಮಸ್ತ್ ಪಾತ್ಯಾರ ತಪ್ಪಾವು ಖಂಡಿತವಾದ ಪ್ರದೀಪ್ ಕುಮಾರ್ ಕಲ್ಕುಳ್ರು ನಮ್ಮ ಗಣ್ಯರನಗಲಿ ಧಾರ್ಮಿಕತೆಯ ಬಗ್ಗೆ ದೇವರನ್ನ ಪೂಜೆ ಯಾವ ರೀತಿ ಮಲ್ಬೋಡು ಎಂಜ ನಮ್ಮ ಜೀವನ ಮಲ್ಬೋಡು ಸದ್ದೇವರನ್ನ ಆಶೀರ್ವಾದ ಒಂದು ಮಲ್ಪನೇನೆ ಪ್ರದೀಪ್ ಕುಮಾರ್ ಕಲ್ಕೊಂಡ ಭಾರಿ ಪೊರ್ಲು ಮಂದು ಮಂಡೇದು ನಮ್ಮ ಅವೇನು ನಾನು ಹೆಚ್ಚೆ ಏನಾಯ್ತು ಹೆಚ್ಚೆ ಪಾತ್ರೆ ಹೋಗುದು ಆಣ ಈ ವ್ಯವಸ್ಥೆದ ಬಗ್ಗೆ ಭಾರಿ ಪೂರ್ವದಲ್ಲಿ ವ್ಯವಸ್ಥೆ ಮಾಡಿದೆ. ಮಿಥುನ್ ರೈ ಅವರು ಕೂಡ ವೇದಿಕೆ ಬರಬೇಕು. ಅದೇ ರೀತಿ ಕೇಶವ ಮುರಳಿ ಕಾರ್ಪೊರೇಟರ್ ಮಂಗಳೂರು ಮಹಾನಗರ ಪಾಲಿಕೆ ಡ್ಯಾಮಾಡಿ ವೇದಿಕೆ ಬರಬೇಕಪ್ಪ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಸ್ ಸಿ ವಿನಯರಾಜ್ ಕಾರ್ಪೊರೇಟರ್ ಅವರು ಕೂಡ ವೇದಿಕೆ ಬರಬೇಕಾಗಿ ವಿನಮ್ರವಾಗಿ ವಿನಿಸಿಕೊಳ್ತಿದ್ದೇನೆ. ಯಜ್ಞೇಶ್ವರ್ ಬರ್ಕೆ ಫ್ರೆಂಡ್ಸ್ ರಿಜಿಸ್ಟರ್ಡ್ ಇದರ ಗೌರವಾಧ್ಯಕ್ಷರಾದ ಯಜ್ಞೇಶ್ವರ್ ಬರ್ಕೆ ಕೂಡ ವೇದಿಕೆ ಬರಬೇಕಾಗಿ ವಿನಮ್ರವಾಗಿ ವಿನಿಸಿಕೊಳ್ತಿದ್ದೇನೆ. ವಿಶ್ವಾಸ್ ಕುಮಾರ್ ದಾಸ್ ಅವರಿಗೆ ಹರೀಶ್ ಕುಮಾರ್ ಅವರು ಬಂದು ನಮ್ಮೆಲ್ಲರ ಆತ್ಮೀಯ ಮಿತ್ರರಾದಂಥ ಯಜ್ಞೇಶ್ವರ ಬರ್ಕೆ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಮ್ರವಾಗಿ ವಿನಿಸಿಕೊಳ್ತಿದ್ದೇನೆ. ಆದ್ಮೇಲೆ ಈ ಒಂದು ಶುಭ ಸಮಾರಂಭಕ್ಕೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕರ್ನಾಟಕ ರಾಜ್ಯ ಗಣ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ದಕ್ಷಿಣ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಆದ್ಮೇಲೆ ಕಳೆದ 40 ವರ್ಷಗಳ ಹಿಂದೆ ಜಪ್ಪಿನಮಗೂರು ಯುವಕ ವೃಂದ ಎಂಬ ನಮ್ಮಿ ಸಂಸ್ಥೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಕ್ಕೆ ಅವರ ತಂದೆಯಾದಂಥ ದಿವಂಗತ ಗುಂಡೂರಾವ್ ಅವರನ್ನು ಈ ಶುಭ ಸಮಾರಂಭಕ್ಕೆ ಇದೇ ಬಲಿಯ ವೇದಿಕೆಯಲ್ಲಿ ಆಹ್ವಾನಿಸಲಾಗಿತ್ತು. ಆ ಒಂದು ಸಮಯದಲ್ಲಿ ದಿವಂಗತ ಜೆ ರಾಮಪ್ಪ ಪೂಜಾರಿ ಅವರ ಮನೆಗೆ ಕೂಡ ಶ್ರೀಯುತ ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ದಾಗ 40 ವರ್ಷಗಳ ಹಿಂದೆ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ರು. ನಮಗೆಲ್ಲರೂ ಕೂಡ ನೆನಪಿದೆ. ಆದ್ದರಿಂದ ಇತಿಹಾಸ ಮರುಕಳಿಸುತ್ತಿದೆ ಆತ್ಮೀಯರೇ. ನಮ್ಮೆಲ್ಲರ ಆತ್ಮೀಯ ನಾಯಕರು ಆದಂತಹ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರು 40 ವರ್ಷಗಳ ತಂದೆಯ ಇತಿಹಾಸವನ್ನು ಮರೆತು ಇದೀಗ ಆಗಮಿಸ್ತಾ ಇದ್ದಾರೆ ಈ ಒಂದು ಜಪ್ಪಿನಮಗೂರು ಪ್ರದೇಶಕ್ಕೆ. ನಾವು ನೀವೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುವುದು ನಮ್ಮ ಕರ್ತವ್ಯ. ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಆಗಿದ್ದುಕೊಂಡು ಕರ್ನಾಟಕ ರಾಜ್ಯದ ಗಣ ಸರ್ಕಾರದ ಸಿದ್ದರಾಮಯ್ಯ ಅವರ ನೇತೃತ್ವದ ದಕ್ಷಿಣ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದುಕೊಂಡು ಒಳ್ಳೆಯ ಕಾರ್ಯಕ್ರಮವನ್ನು ದಕ್ಷಿಣ ಜಿಲ್ಲೆಗೆ ನೀಡುತ್ತಾ, ಅದೇ ರೀತಿ ಕರ್ನಾಟಕ ರಾಜ್ಯಕ್ಕೆ ನೀಡುತ್ತಾ, ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಆರೋಗ್ಯ ಇಲಾಖೆಯ ಸಮಸ್ಯೆ ಇದ್ರೆ ಸನ್ಮಾನ್ಯ ಸಭಾಧ್ಯಕ್ಷರಾದ UT ಖಾದರ್ ಅವರಿದ್ದಾರೆ. ಅವರೊಂದಿಗೆ ಕೂಡ ಬಹಳ ಒಂದು ಸಮಾಲೋಚನೆಯನ್ನು ಮಾಡಿಕೊಂಡು ನಮ್ಮ ಕರ್ನಾಟಕ ರಾಜ್ಯ ಆರೋಗ್ಯದಲ್ಲಿ ಯಾವುದೇ ಒಂದು ಸಮಸ್ಯೆ ಬರಬಾರದು ಎಂಬ ಉದ್ದೇಶದೊಂದಿಗೆ ಇಂದು ಬೆಳಿಗ್ಗೆ ಮಂಗಳೂರಿಗೆ ಆಗಮಿಸಿದ್ರು ಕೂಡ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ, ವೆಲ್ಲಾಕ್ ಆಸ್ಪತ್ರೆ ಕಚೇರಿಯಲ್ಲಿ, ಇನ್ನಿತರ ಹಲವಾರು ಕಚೇರಿಯಲ್ಲಿ ಹಲವಾರು ಸಭೆಗಳನ್ನು ಅಧಿಕಾರಿಗಳೊಂದಿಗೆ, ಜಿಲ್ಲಾಧಿಕಾರಿಗಳೊಂದಿಗೆ, ಪೊಲೀಸ್ ಇಲಾಖೆಯ ಆಯುಕ್ತರೊಂದಿಗೆ ಎಲ್ಲರೊಂದಿಗೆ ಸಭೆಯನ್ನು ನಡೆಸಿಕೊಂಡು ಜಿಲ್ಲೆಯನ್ನು ಮುನ್ನಡೆಸುವಂತ ಏಕೈಕ ಒಂದು ದೃಢ ನಿರ್ಧಾರವನ್ನು ನೀಡಿದಂತಹ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರು ಬಂದು ಈ ಒಂದು
ಸಭೆಗೆ ಅಲಂಕಾರವನ್ನು ನೀಡಿದ್ದಾರೆ. ಆತ್ಮೀಯರೇ, ನಿಮಗೆ ಜಪ್ಪಿನಮೊಗರು ಶ್ರೀ ಗಣೇಶೋತ್ಸವದ ಪರವಾಗಿ ಆತ್ಮೀಯ ಅವರಿಗೆ ಶಾಲು ನೀಡಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳ್ಕೊತಿದ್ದೇನೆ. ವಿನಾರಾಜ್ ಕಾರ್ಪೊರೇಟರ್ ಇದ್ದಾರೆ, ಅವರಿಗೆ ಶಶಿಕಾಂತ್ ಶೆಟ್ಟಿ ತಂದವರಿಗೆ ಬಂದು ಶಾಲು ನೀಡಿ ಗೌರವಿಸಬೇಕಾಗಿ ಕೇಳ್ಕೊತಿದ್ದೇನೆ.
ನಮ್ಮೆಲ್ಲ ನಾಯಕರು ಹಾಗೂ ದಕ್ಷಿಣ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ದಿನೇಶ್ ಗುಂಡೂರಾವ್ರವರು ತನ್ನ ಹಿತವಚನವನ್ನು 40 ವರ್ಷಗಳ ಹಿಂದಿನ ಇತಿಹಾಸವನ್ನು ಮರುಕಳಿಸುವಂತೆ ಮಾತನಾಡಬೇಕಾಗಿ ವಿನಮ್ರವಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. ಜಪ್ಪಿನ ಮೊಗರು ಈ ಕ್ಷೇತ್ರದಲ್ಲಿ ಆಯೋಜನೆ ಆಗಿರ್ತಕ್ಕಂಥ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಈ ಗಣೇಶೋತ್ಸವ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಭಾಳಷ್ಟು ಎಲ್ಲ ಗಣ್ಯರೆಲ್ಲ ಉಪಸ್ಥಿತರಿದ್ದಾರೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪ್ರದೀಪ್ ಕುಮಾರ್ ಅವರೇ, ಕಲ್ಕೂರು ಪ್ರದೀಪ್ ಕುಮಾರ್ ಅವರೇ, ನಮ್ಮ ಮಾಜಿ ಶಾಸಕ ಮಿತ್ರರಾಗಿರ್ತಕ್ಕಂಥ JR ಲೋಬೋರವರೇ, ಶಕುಂತಲಾ ಶೆಟ್ಟಿ ಅವರೇ ಹಾಗೂ ಹಲವಾರು ಮುಖಂಡರುಗಳೆಲ್ಲ ಉಪಸ್ಥಿತರಾಗಿದ್ದಾರೆ. ನಮ್ಮ ಮಿಥುನ್ ರೈ ಅವರು, ನಮ್ಮ ನಗರ ಪಾಲಿಕೆ ಸದಸ್ಯರುಗಳು, ವಿನಯರಾಜ್ ಅವರು, ಕೇಶವ್ ಮರೋಳಿಯರವರು ಹಾಗೂ ವೇದ ಪ್ರಸಾದ್ರವರು ಮತ್ತು ಇನ್ನಿತರ ಎಲ್ಲರ ಹೆಸರು ಹೇಳೋಕ್ಕಾಗೋದಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ, ಗಣ್ಯರೇ, ಎಲ್ಲ ತಾಯಂದಿರೇ, ಸಹೋದರ ಸಹೋದರಿಯರೇ, ಇವತ್ತಿಲ್ಲಿ ಈ ಕಾರ್ಯಕ್ರಮ ಪ್ರತಿ ವರ್ಷ 40 ವರ್ಷ ಹಿಂದೆ ನನ್ನ ತಂದೆಯವರು ಬಂದಿದ್ರಿ ಅಂತ ಹೇಳಿದ್ರಿ. ಅಂದರೆ ಇದು 40 ವರ್ಷದಿಂದ ಅಂತೂ ಕಾರ್ಯಕ್ರಮ ನಡೀತಾನೇ ಇದೆ ಗಣೇಶೋತ್ಸವ. ಅದರಿಂದ ಇನ್ನೂ ಹಿಂದೆ ಎಷ್ಟು ವರ್ಷ ಯಾವತ್ತಿದೆ? ಬೇರೆ ರಾಜಕೀಯ ಕಾರ್ಯಕ್ರಮಕ್ಕೆ ಬಂದಿದ್ರು. ಗಣೇಶೋತ್ಸವಕ್ಕೆಲ್ಲ ರಾಜಕೀಯ ಕಾರ್ಯಕ್ರಮಕ್ಕೆ ನನ್ನ ತಂದೆಯವರು ಇಲ್ಲಿಗೆ ಬಂದಿದ್ರು ಅಂತ ಹೇಳಿದ್ರಿ. ಭಾಳ ಸಂತೋಷ. ಇವತ್ತು ಇಲ್ಲಿ 15ನೇ ವರ್ಷದ ಇವತ್ತು ಗಣೇಶೋತ್ಸವವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀರಾ. ಈ ಒಂದು ಭಾಗಕ್ಕೆ ನಮಗೆ ಕರೆಸಿದ್ದಕ್ಕೆ ನಿಮಗೆಲ್ಲರೂ ಕೂಡ ಧನ್ಯವಾದ ಹೇಳಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಒಂದು ವಿಶೇಷವಾದಂಥ ಜಿಲ್ಲೆ. ಕಲಾ ಸಂಸ್ಕೃತಿಗೆ ಮತ್ತು ಪರಂಪರೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಯಾವುದಾದ್ರು ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಇದ್ದರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಇಲ್ಲಿ ನಮ್ಮ ಮೂಲ ಸಂಸ್ಕೃತಿ, ನಮ್ಮ ಗ್ರಾಮೀಣ ಸೊಬಗು ಇನ್ನೂ ಕೂಡ ಇಲ್ಲಿ ಯಾರೂ ಕೂಡ ಮರ್ತಿಲ್ಲ. ಅದನ್ನು ಉಳಿಸ್ಕೊಂಡು ಆ ಒಂದು ಮೂಲ ಒಂದು ವಿಚಾರಧಾರೆಗಳನ್ನೆಲ್ಲವನ್ನು ಕೂಡ ಇಟ್ಕೊಂಡು ಆಧುನಿಕ ವ್ಯವಸ್ಥೆಯಲ್ಲಿ ಆ ಒಂದು ಹಳೆಯ ಮೌಲ್ಯಗಳನ್ನು ಬಿಡದೇ ಮುಂದೆ ಸಾಗ್ತಾ ಇರ್ತಕ್ಕಂಥ ಒಂದು ಅತ್ಯಂತ ಪ್ರಜ್ಞಾವಂತ ಜನ ಇರ್ತಕ್ಕಂಥ ಜಿಲ್ಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಆದ್ದರಿಂದ ಈ ಒಂದು ಜಿಲ್ಲೆಗೆ ನನಗೆ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಈ ಒಂದು ಜಿಲ್ಲೆಯ ಉಸ್ತುವಾರಿಯಾಗಿ ನನಗೆ ನೀಡಿರ್ತಕ್ಕಂಥ ಒಂದು ಅವಕಾಶ, ಇದು ನನ್ನ ಸುದೈವ, ನನ್ನ ಭಾಗ್ಯ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಇಷ್ಟೊಂದು ಜನರ ಒಂದು ಒಳ್ಳೊಳ್ಳೆ ಜನರ ಸಂಪರ್ಕ ಮತ್ತು ಈ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡೋದಕ್ಕೆ, ಇಲ್ಲಿಯ ಜಿಲ್ಲೆಯ ಅಭಿವೃದ್ಧಿಯನ್ನು, ಜಿಲ್ಲೆಯ ಪ್ರಗತಿಯನ್ನು ಮತ್ತು ಎಲ್ಲ ಜನರ ವಿಶ್ವಾಸವನ್ನು ಗಳಿಸ್ಕೊಂಡು ಒಂದು ಶಾಂತಿಯ ಸಾಮರಸ್ಯದ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನನ್ನ ಒಂದು ಪ್ರಯತ್ನ ಮಾಡೋದಕ್ಕೆ ಅವಕಾಶ ನನಗೆ ಸಿಕ್ಕಿದೆ. ಖಂಡಿತವಾಗಿಯೂ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ, ನಿಮ್ಮೆಲ್ಲರ ಬೆಂಬಲದಿಂದ ಮತ್ತು ನಮ್ಮೆಲ್ಲ ಅನೇಕ ನಮ್ಮ ಪಕ್ಷದ ಮತ್ತು ಇತರ ಎಲ್ಲ ನಮ್ಮ ಮುಖಂಡರುಗಳ ಜೊತೆಯಲ್ಲಿ ಸೇರಿ ನಾನು ಈ ಒಂದು ಜಿಲ್ಲೆಗೆ ನನ್ನ ಪ್ರಾಮಾಣಿಕವಾದಂಥ ಸರ್ವ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಭರವಸೆ ನೀಡ್ತಾ ಇದ್ದೀನಿ. ಇದು ಇಲ್ಲಿ ನಮ್ಮ ಜನರ, ನಿಮ್ಮೆಲ್ಲರ ಜೊತೆ ಕೆಲಸ ಮಾಡ್ತಕ್ಕಂಥದ್ದು ನನಗೆ ಭಾಳ ಒಂದು ಸಂತೋಷದ ವಿಚಾರ. ಯಾಕೆಂದರೆ ಯಾವುದೇ ಒಂದು ವಿಷಯ ಬಂದಾಗ, ಯಾವುದೇ ಒಂದು ಚರ್ಚೆ ಬಂದಾಗ ಅದು ಬಹಳ ಒಂದು ಅರ್ಥ ಇರ್ತಕ್ಕಂಥ ರೀತಿಯಲ್ಲೇ ಇಲ್ಲಿ ಚರ್ಚೆಗಳಾಗ್ತದೆ, ಮಾತುಗಳಾಗ್ತದೆ. ಯಾವುದೇ ಕೇವಲವಾಗಿ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಆ ನಡವಳಿಕೆ ಇಲ್ಲ. ಅಂದರೆ ಇಲ್ಲಿ ಶಿಕ್ಷಣ ಹೆಚ್ಚಿದೆ ಮತ್ತು ಜನರು ಭಾಳಷ್ಟು ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥ ಜನ. ಆದರೆ ಅದ್ರ ಜೊತೆಯಲ್ಲಿ ಇನ್ನೂ ಸ್ವಲ್ಪ ಮಟ್ಟಿಗೆ ನಾವು ಸಾಮರಸ್ಯ ಮತ್ತು ಪ್ರೀತಿ ವಿಶ್ವಾಸವನ್ನು ಬೆಳೆಸ್ಕೊಂಡು ಹೋದರೆ ಖಂಡಿತವಾಗಿಯೂ ಈ ಜಿಲ್ಲೆಗೆ ಇನ್ನೂ ಒಂದು ಭವ್ಯವಾದಂಥ ಭವಿಷ್ಯವನ್ನು ನಿರ್ಮಾಣ ಮಾಡೋದಕ್ಕೆ ಎಲ್ಲ ಅಂಶಗಳು ಕೂಡ ಈ ಜಿಲ್ಲೆಯಲ್ಲಿದೆ. ಈ ಥರದ್ದು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದನ್ನು ಇನ್ನೂ ಸರಿಯಾದ ರೀತಿಯಲ್ಲಿ ಕೂಡಿಸ್ಕೊಂಡು ಜೋಡಿಸ್ಕೊಂಡು ನಾವು ಮುಂದೆ ಹೆಜ್ಜೆಗಳು ಇಡಬೇಕು ಅಂತ ನನಗೆ ಅನಿಸುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಸಹಕಾರ, ನಿಮ್ಮ ಮಾರ್ಗದರ್ಶನ, ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ನಾನು ಬಯಸ್ತಾ ಇದ್ದೇನೆ.
ಅಂತ ಹೇಳಿ ಇವತ್ತು ನಮ್ಮ ಮಂಗಳೂರಿನಲ್ಲಿ ಗಣೇಶೋತ್ಸವ ಅಂತ ಹೇಳಿದ್ರೆ ಭಾಳ ವಿಜೃಂಭಣೆಯಿಂದ ಆಚರಣೆ ಆಗ್ತದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀರ. ಇದು ಒಂದು ದಿವಸಕ್ಕಲ್ಲ, ಬಹುಶಃ 4 ದಿವಸ 5 ದಿವಸ ಒಂದು ವಾರ ಕಾರ್ಯಕ್ರಮ ಮಾಡ್ತಕ್ಕಂಥ ನಿಮ್ಮಲ್ಲಿ ಇರುವಂಥ ಪ್ರವೃತ್ತಿ. ಅದರಿಂದ ನಮಗೆ ನಿಮ್ಮ ಜೊತೆಯಲ್ಲಿ ಈ ಗಣೇಶ ಹಬ್ಬದಲ್ಲಿ ಭಾಗವಹಿಸಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ವೇದಿಕೆಯಲ್ಲಿರುವಂಥ ಎಲ್ಲ ಈ ಸಂಘಟನೆಯ ಮತ್ತು ಈ ಸಮಿತಿಯ ಎಲ್ಲ ಸದಸ್ಯರುಗಳಿಗೆ ನನ್ನ ಧನ್ಯವಾದಗಳನ್ನು ಹೇಳಿ, ಮುಂದೆ ನನ್ನ ಕಡೆಯಿಂದ ಯಾವುದೇ ರೀತಿಯ ಕೆಲಸ ಕಾರ್ಯಗಳಾಗಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ನಾವು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನಾನು ತಯಾರಾಗಿದ್ದೇನೆ. ನಿಮ್ಮ ಒಂದು ಕ್ಷೇತ್ರದ, ನಿಮ್ಮ ಬಡಾವಣೆಯ ಮತ್ತು ನಿಮ್ಮ ಊರಿನ ಅಭಿವೃದ್ಧಿಗೋಸ್ಕರ ನಮ್ಮ ಸಂಪೂರ್ಣ ಸಹಕಾರವನ್ನು ನೀವು ನೀಡೋದಕ್ಕೆ ನಾನು ಎಲ್ಲ ಕೆಲಸಗಳು ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ಇವತ್ತು ಅದು ಹೇಳ್ಬೇಕಾ? ಹೌದಾ? ಈಗ 25ನೇ ತಾರೀಕು ಶುಕ್ರವಾರ ಅಲ್ಲ, 25 ಶುಕ್ರವಾರ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ನಮ್ಮ ಅಧಿಕಾರಿಗಳನ್ನು ನಾವು ನಮ್ಮ ಪುರಭವನ ಟೌನ್ ಹಾಲ್ ಏನಿದೆ ಅಲ್ಲಿಗೆ ನಾವು ಎಲ್ಲರನ್ನೂ ಕೂಡ ಕರೀತಾ ಇದ್ವಿ. ಎಲ್ಲ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಬೆಳಗ್ಗೆಯಿಂದ ಸಾಯಂಕಾಲ ಆದರೂ ಕೂಡ ಪರವಾಗಿಲ್ಲ, ನಮ್ಮ ಜಿಲ್ಲೆಯ ಜನರ ಯಾವುದೇ ಒಂದು ವಿಷಯಗಳಿರಲಿ ಅಥವಾ ಯಾವುದೇ ಒಂದು ಸಮಸ್ಯೆಗಳಿರಲಿ, ಯಾವುದೇ ಅಹವಾಲುಗಳಿರಲಿ, ಎಲ್ಲವನ್ನು ಕೂಡ ಅಧಿಕಾರಿಗಳನ್ನೆಲ್ಲ ಅಲ್ಲೇ ಕೂರಿಸ್ಕೊಂಡು ಅದನ್ನು ಬಗೆಹರಿಸ್ತಕ್ಕಂಥ ಒಂದು ಜನತಾ ದರ್ಶನ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಆದ್ದರಿಂದ ನಮ್ಮ ಸಾರ್ವಜನಿಕರು ಏನೇ ನಮ್ಮ ಕುಂದುಕೊರತೆಗಳಿದ್ದರೆ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಕಮಿಷನರರು, ಎಲ್ಲ ಇಲಾಖೆಯ ಮುಖ್ಯಸ್ಥರು ಎಲ್ಲರೂ ಕೂಡ ಇರ್ತಾರೆ. ಬೆಳಗ್ಗೆಯಿಂದ ಮಧ್ಯಾಹ್ನ ಸಾಯಂಕಾಲವರೆಗೂ ಜನರ ಅಹವಾಲುಗಳನ್ನು ತೆಗೆದುಕೊಂಡು ಅಲ್ಲೇ ಬಗೆಹರಿಸ್ತಕ್ಕಂಥದ್ದಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ತಾವೆಲ್ಲರೂ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ಕೂಡ ನಾನು ನಿಮ್ಮನ್ನು ಕೇಳ್ಕೊಳ್ತಾ, ಇವತ್ತು ಈ ಸಭೆಗೆ ನನಗೆ ಕರೆಸಿದ್ದಕ್ಕೆ ಮತ್ತು ಗೌರವಿಸಿದ್ದಕ್ಕೆ ನಾನು ಮತ್ತೊಮ್ಮೆ ನಿಮಗೆ ಧನ್ಯವಾದ ಹೇಳಿ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಆದರೆ ಧೀರತನದಿಂದ ನಮ್ಮ ಅಶ್ವವನ್ನು ಕಟ್ಟಿದೆಯಲ್ಲ, ಅಷ್ಟೇ ಅಲ್ಲ ನಮ್ಮ ಸೇನೆಯನ್ನೆಲ್ಲ ಸೋಲಿಸಿದೆ. ಹಾಗೆಂದು ಇಂಥ ಮುಂದೆ ಬಂದು ಇಂಥವನು ಸಾಮಾನ್ಯನಲ್ಲ, ರಾಮಾನುಜನಾದ ಶತ್ರುಘ್ನನಿದ್ದೇನೆ. ನಮ್ಮ ಕುದುರೆಯನ್ನು ಕಟ್ಟಿದೆಯಲ್ಲ, ಯಾಕಾಗಿ ಕಟ್ಟಿದೆ? ನನಗೆ ನಗು ಬರುತ್ತಾ ಇದೆ. ಯಾಕೆ? ನಿಮ್ಮ ಅಶ್ವದ ಹಣೆಯಿಂದ ಲೇಖನವನ್ನು ಓದಿದ್ದೇನೆ. ಕಣ್ಮುಳ್ಳ ಭಟರು ಕಟ್ಟಿ ಕಾದು ಪರಾಕ್ರಮದೆದುರು ಸಣ್ಣವ ದೊಡ್ಡವೆಂಬ ಪ್ರಶ್ನೆ ಬರುತ್ತಿದ್ದ. ಸಾಮರ್ಥ್ಯವಿದ್ದರೆ ಕಟ್ಟದ ಕುದುರೆಯನ್ನು ಬಿಡಿಸಿಕೊ, ಇಲ್ಲವಾದರೆ ನಡೆ ಹಿಂದೆ.
ಯಶಸ್ವಿಯಾಗಿ ನಡೆಸುತ್ತಾ ಬರುತ್ತಿರುವ ಅಧ್ಯಕ್ಷರಾದಂಥ ಜೆ ನಾಗೇಂದ್ರ ಕುಮಾರ್ ಇವರಿಗೀಗ ಸನ್ಮಾನದ ಸಮಯ. ಸಮಿತಿಯು ಇವರಿಗೆ ಸನ್ಮಾನವನ್ನು ಮಾಡುವ ಇಚ್ಛೆಯಲ್ಲಿದೆ ಹಾಗೂ ಇವರು ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಜಪ್ಪಿನಮೊಗರು ವಾರ್ಡ್ನ ಸರ್ವತೋಮುಖ ಅಭಿವೃದ್ಧಿಗಾಗಿ ದುಡಿದವರು. ಕಳೆದ 15 ವರ್ಷಗಳಿಂದಲೂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಜಾತಿ ಮತ ಭೇದವಿಲ್ಲದೆ ಇಡೀ ಗ್ರಾಮದ ಗಣ್ಯರನ್ನು ಸಂಘ ಸಂಸ್ಥೆಗಳನ್ನು ಒಟ್ಟುಗೂಡಿಸಿ ಜಪ್ಪಿನಮೊಗರು ಗಣೇಶೋತ್ಸವವನ್ನು ಯಶಸ್ವಿಯಾಗಿ ಸಂಘಟಿಸುತ್ತಾ ಬರುತ್ತಿರುವ ಇವರಿಗೆ ಸಮಿತಿಯ ಪರವಾಗಿ ಹಾಗೂ ಸರ್ವ ಭಕ್ತರ ಪರವಾಗಿ ನಮ್ಮ ಇಂದಿನ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಜಪ್ಪಿನಮೊಗರು ಮಂಗಳೂರು ಸಮಾರೋಪ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಂತ ಗೌರವಾನ್ವಿತ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರು ಮಾಜಿ ಕಾರ್ಪೊರೇಟರ್ ಆದರಣೀಯ ಗೌರವಾನ್ವಿತ ಜೆ ನಾಗೇಂದ್ರ ಕುಮಾರ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಮಾಜಿ ಮೇಯರ್ ಗೌರವಾನ್ವಿತ ಶಶಿಧರ ಹೆಗಡೆ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇನ್ನೋರ್ವ ಮಾಜಿ ಮೇಯರ್ ಕಾರ್ಡೊಲೇಟ್ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಆದರಣೀಯ ಗೌರವಾನ್ವಿತ ದಿವಾಕರ್ ಕದ್ರಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಮಂಗಳೂರಿನ ಪ್ರತಿಷ್ಠಿತ ವಕೀಲರು ಆದರಣೀಯ ಮಿತ್ರರಾಗಿರುವಂತಹ ಶಿವರಾಮ್ ಮಣಿಯಾಣಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯೆ ಶ್ರೀಮತಿ ವೀಣಾ ಮಂಗಳ ಅವರೇ, ಗೌರವಾನ್ವಿತ ಆದರಣೀಯ ಮಧುಸೂದನ್ ಅವರೇ, ಅದೇ ರೀತಿ ಉಪಸ್ಥಿತ
ಶ್ರೀಮತಿ ಪ್ರಶಸ್ತ್ರೀ ಮಧುಸೂದನ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಗೌರವಾನ್ವಿತ ಮಿತ್ರರಾಗಿರುವಂಥ ನಿಶಾಂತ್ ಪೂಜಾರಿ ಅವರೇ, ಉಪಸ್ಥಿತ ಶ್ರೀಮತಿ ವಿದ್ಯಾ ಶಿವಶಂಕರ್ ಅವರೇ, ಅದೇ ರೀತಿ ಧರ್ಮಸ್ಥಳ ಗ್ರಾಮದ ಸಂಸ್ಥೆಯ ಪ್ರಮುಖರಾಗಿರುವಂಥ ಆದರಣೀಯ ಚೆನ್ನಕೇಶವ್ ಅವರೇ, ಉಪಸ್ಥಿತ ಗೌರವಾನ್ವಿತ ಯೋಗೀಶ್ ರೈಗಳೇ, ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಗೌರವಾನ್ವಿತ ಉದಯ್ ಕುಮಾರ್ ಕೊಟ್ಟಾರಿ ಅವರೇ, ಶ್ರೀಧರ್ ರಾಜ್ ಶೆಟ್ಟಿ ಅವರೇ, ಸುಧಾಕರ್ ಜೆ ಅವರೇ, ಗಣೇಶ್ ಶೆಟ್ಟಿ ಅವರೇ, ಸುರೇಂದ್ರ ಜಪ್ಪಿನಮೊಗರ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಸುಭಾಷ್ ಅಡಪ್ಪ ಅವರೇ, ಬಾಲಕೃಷ್ಣ ಶೆಟ್ರೆ, ಶೈಲೇಶ್ ಭಂಡಾರಿ ಅವರೇ, ಕವಿತಾ ಗಂಗಾಧರ್ ಅವರೇ, ಉಪಸ್ಥಿತ ಗಣೇಶ್ ಸಾಲಿಯಾನ್ ಅವರೇ, ಉಪಸ್ಥಿತ ಜೊತೆ ಕಾರ್ಯದರ್ಶಿಗಳಾಗಿರುವಂಥ ದೇವರಾಜ್ ಜಪ್ಪು ಅವರೇ, ಸಂತೋಷ್ ಕುಮಾರ್ ತಂದೋಡಿಗರೇ, ಶಕಿಲಾ ಶೆಟ್ಟಿ ಅವರೇ, ಚಂದ್ರಶೇಖರ್ ಕಿಲ್ಲೆ ಅವರೇ, ಬಿಂದು ಪ್ರಸಾದ್ ಅವರೇ, ಅದೇ ರೀತಿ ಗೌರವಾನ್ವಿತ ಎಲ್ಲ ಆದರಣೀಯ ಸಮಿತಿಯ ಉಪಾಧ್ಯಕ್ಷರುಗಳೇ, ಅದೇ ರೀತಿ ಮಹಿಳಾ ಪದಾಧಿಕಾರಿಗಳೇ, ಸೇರಿರುವಂಥ ಎಲ್ಲ ಗೌರವಾನ್ವಿತ ಹಿರಿಯ ಕಿರಿಯ ಬಂಧುಗಳೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಭಗವತ್ ಭಕ್ತರೇ, ಮಾಧ್ಯಮದ ಮಿತ್ರರೇ, ಪ್ರಪ್ರಥಮವಾಗಿ ಕಳೆದ 15 ವರ್ಷಗಳಿಂದ ಈ ಭಾಗದಲ್ಲಿ ಯಶಸ್ವಿಯಾದಂಥ ಗಣೇಶನ ಪೂಜೆಯನ್ನು ಬಹಳ ವಿಜೃಂಭಣೆಯಿಂದ ಅನುಷ್ಠಾನ ಮಾಡ್ತಾ ಈ ಭಾಗದ ಬಂಧುಗಳಿಗೆ ಒಂದು ವಿಶೇಷವಾದಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಸಮಿತಿಯ ಅಧ್ಯಕ್ಷರಿಂದ ಹಿಡಿದು ಎಲ್ಲ ಪದಾಧಿಕಾರಿಗಳಿಗೆ, ಊರಿನ ಜನರಿಗೆ ನಾನು ಕೈ ಜೋಡಿಸಿ ಶಿರಬಾಗಿ ವಂದನೆಗಳನ್ನು, ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಕೊಡಲಿಕ್ಕೆ ಬಯಸ್ತೇನೆ. ಒಂದು ಕಾಲಘಟ್ಟದಲ್ಲಿ ಸ್ವತಂತ್ರೋತ್ಸವದ ಸಂಗ್ರಾಮದಲ್ಲಿ ಬಾಲಗಂಗಾಧರ ತಿಲಕ್ ಅವರ ವಿಶೇಷವಾದಂಥ ಚಿಂತನೆ, ಸ್ವತಂತ್ರ ಸಿಗಬೇಕು ಅಂತ ಹೇಳುವಂಥ ಚಿಂತನೆ ಬಹಳ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದಂಥ ರೀತಿ ಸಾರ್ವಜನಿಕ ಗಣೇಶೋತ್ಸವ. ಎಲ್ಲ ಜಾತಿ ಮತ ಪಂಥಗಳನ್ನು ಬಿಟ್ಟು ಒಂದೇ ನೆಲದ ಮೇಲೆ ಒಂದೇ ಛತ್ರದಡಿಯಲ್ಲಿ ಎಲ್ಲ ಜಾತಿ ಮತದವರು ಸೇರಿಕೊಂಡು ಒಟ್ಟಾಗಿ ಒಂದು ಗಣಪತಿಯನ್ನು ಪೂಜೆ ಮಾಡಬೇಕು, ಅದರ ಮುಖಾಂತರ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆ ಕಿಚ್ಚನ್ನು ಎತ್ತಿಸಬೇಕು ಅಂತ ಹೇಳುವಂಥ ಆ ವಿಶೇಷವಾದಂಥ ಸಂಕಲ್ಪವನ್ನು ಮಾಡಿದರು. ಅವತ್ತಿನಿಂದ ಇವತ್ತಿನ ತನಕ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಕೂಡ ಹಿಂದೂ ಸಮಾಜದ ಧಾರ್ಮಿಕ ಶ್ರದ್ಧಾ ಭಾವನೆಯ ವಿಶೇಷವಾದಂಥ ಶಕ್ತಿ ಕೊಡುವಂಥ ಕಾರ್ಯಕ್ರಮಗಳು ಅವತ್ತಿನಿಂದ ಇವತ್ತಿನ ತನಕ ಸಾರ್ವಜನಿಕ ಗಣೇಶೋತ್ಸವದ ಮುಖಾಂತರ ಆಗ್ತಾ ಇದೆ. ಈ ಹಿಂದೆ ಮನೆ ಮನೆಗಳಲ್ಲಿ ಪೂಜೆ ಮಾಡುವಂಥ ಗಣಪ ಇವತ್ತು ಸಾರ್ವಜನಿಕವಾಗಿ ಎಲ್ಲರೂ ಒಟ್ಟಾಗಿ ಪೂಜೆ ಮಾಡುವಂಥ ಒಂದು ವಿಶೇಷವಾದಂಥ ಸಂದರ್ಭ ಇವತ್ತು ಬಂದಿದೆ. ಒಂದು ಕಾಲದಲ್ಲಿ ಪ್ರತಿ ಮನೆಯಲ್ಲಿ ಒಂದು ಗಣಪತಿಯ ವಿಗ್ರಹವನ್ನು ಪೂಜೆ ಮಾಡಿ ಒಂದು ದಿವಸ ಒಳಗಡೆ ಅದನ್ನು ವಿಸರ್ಜನೆ ಮಾಡುವಂಥ ಕೆಲಸ ಕಾರ್ಯಗಳಾಗ್ತಿತ್ತು. ಆದರೆ ಇವತ್ತು ಅದಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡ್ತಾ 3 ದಿವಸ, 5 ದಿವಸ, 7 ದಿವಸ, ಎಲ್ಲೋ ಒಂದು ಕಡೆ ಅನಂತ ಚತುರ್ದಶಿ ದಿವಸ ಕೂಡ ಈ ಭಾಗದಲ್ಲಿ ಅದನ್ನು ವಿಸರ್ಜನೆ ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಇವತ್ತು ಗಣಪತಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ವಿಶೇಷದಲ್ಲಿ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ 400 ಕಡೆಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವ ನಡೀತಾ ಇದೆ. ಈ ವರ್ಷದ ಲೆಕ್ಕಾಚಾರ ಇನ್ನು ಸಿಗಬೇಕು, ಒಂದು 10-20 ಜಾಸ್ತಿ ಆಗಿರ್ಬೋದು. ನಮ್ಮ ಜಿಲ್ಲೆಯಲ್ಲಿ ಸಾರ್ವಜನಿಕವಾಗಿ ಗಣೇಶನ ಹಬ್ಬವನ್ನು ಆ ಪರಿಸರದ ಜನರುಗಳಿಗೆ ಎಲ್ಲರನ್ನ ಸೇರಿಸಿಕೊಂಡು ಎಲ್ಲರಿಗೊಂದು ಅವಕಾಶವನ್ನು ಕೊಡ್ತಾ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಗಣಪನ ವಿಶೇಷವಾದಂಥ ಪೂಜೆ ಪುರಸ್ಕಾರಗಳು ಮಾತ್ರವಲ್ಲದೆ ಈ ಭಾಗದ ಹಲವು ಜನರ ಜನರಿಗೆ ವಿಶೇಷವಾದಂಥ ವೇದಿಕೆ ಮುಖಾಂತರ ಅವರಿಗೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡ್ತಾ ಇದ್ದಾರೆ.
ಅವರವರ ಪ್ರತಿಭೆಯನ್ನು ತೋರಿಸಿಕೊಳ್ಳಿಕ್ಕೆ ಅವರಿಗೆ ಪ್ರತಿಭೆಯಾಗಿ ವಿಶೇಷವಾದಂಥ ಕೊಡುಗೆ ಕೊಡುವಂಥ ಅವಕಾಶ ಈ ವೇದಿಕೆ ಮುಖಾಂತರ ಸಿಗ್ತಾ ಇದೆ. ಹಾಗಾಗಿ ನಿರಂತರವಾದಂಥ ಚಟುವಟಿಕೆ, ನಿರಂತರವಾದಂಥ ಕೆಲಸ ಕಾರ್ಯಗಳಲ್ಲಿ ಎಲ್ಲೋ ಒಂದು ಕಡೆ ಶ್ರದ್ಧಾ ಭಕ್ತಿಯ ಭಾವನದ ಪೂರಕವಾದಂಥ ಗಣಪತಿ ಹಬ್ಬ ಬಹಳ ಯಶಸ್ವಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಕೆಲವೊಂದು ಕಡೆ ದುಃಖ ಆಗುತ್ತೆ. ನೂರಾರು ಸಾವಿರಾರು ವರ್ಷ ಇತಿಹಾಸದಂಥ ಸನಾತನ ಧರ್ಮದ ವ್ಯವಸ್ಥೆಯಡಿಗೆ ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗಳಲ್ಲಿ ಗಣಪತಿ ಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಆಗುವಂಥ ತೊಡಕುಗಳು, ತೊಂದರೆಗಳು ನೋಡಿದಾಗ ಇದು ಎಲ್ಲವನ್ನ ಮೀರಿ ಇವತ್ತು ಜಪ್ಪಿನಮೊಗರು ಪ್ರದೇಶದಲ್ಲಿ ಬಹಳ ಯಶಸ್ವಿಯಾದಂಥ ಗಣಪತಿ ಆಚರಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಜಾತಿ ಮತ ಪಂಥದವರು, ಎಲ್ಲ ಪಕ್ಷದವರು ಸೇರಿಕೊಂಡು ಇವತ್ತು ಗಣಪತಿ ಹಬ್ಬದ ವಿಶೇಷವಾದಂಥ ಪೂಜೆ. ಹಾಗಾಗಿ ನಾನು ನಾಗೇಂದ್ರದವರಿಗೆ ವಿಶೇಷವಾದಂಥ ಮತ್ತು ಅವರ ತಂಡದವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ನೀವು ಈ ಪ್ರಯತ್ನಗಳು ಇಲ್ಲಿ ಬೇರೆ ಎಲ್ಲ ರೀತಿಯ ಜನರನ್ನು ಸೇರಿಸಿಕೊಂಡು ಇವತ್ತು ಬಹಳ ಯಶಸ್ವಿಯಾದಂಥ ಗಣೇಶೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಭಾಗದ ಜನರಿಗೆ ಆ ದೇವರ ಕೃಪಾ ಕಟಾಕ್ಷ ಸಿಗಬೇಕು, ಈ ಭಾಗದ ಜನರಿಗೆ ಆ ದೇವರು ಒಳಿತು ಮಾಡಬೇಕು, ಈ ಭಾಗದ ಜನರಿಗೆ ಆ ಗಣಪತಿ ವಿಶೇಷವಾದಂಥ ಸಹಕಾರ ಕೊಡಬೇಕು ಅಂತ ಹೇಳುವ ಚಿಂತನೆ ಈ ಪೂಜೆಯ ಮುಖಾಂತರ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬೇರೆ ಬೇರೆ ಕಡೆಗಳಲ್ಲಿ ವಸ್ತುಸ್ಥಿತಿಯಲ್ಲಿ ನೋಡಿದಾಗ ಕೆಲವೊಮ್ಮೆ ದುಃಖ ಆಗುವಂಥದ್ದು. ಎಲ್ಲೋ ಒಂದು ಕಡೆ ಹಲವಾರು ವರ್ಷಗಳಿಂದ ನಡೀತಾ ಇರುವಂಥ ಗಣಪತಿ ಹಬ್ಬವನ್ನು ಕೂಡ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕಷ್ಟದ ಪರಿಸ್ಥಿತಿ ಬರುವಂಥದ್ದನ್ನು ಕೂಡ ಕಣ್ಣಿಗೆ ಕಂಡಾಗ ಇದು ನಮಗೆ ಮಾತ್ರ ಹೀಗೆ ಯಾಕೆ ಆಗ್ತದೆ? ಇವತ್ತು ಹುಬ್ಬಳ್ಳಿಯಲ್ಲಿ ಗಣಪತಿ ಹಬ್ಬ ಸಾರ್ವಜನಿಕ ಜಾಗದಲ್ಲಿ ಹಲವಾರು ವರ್ಷದಿಂದ ನಡೀತಿರುವಂಥ ಗಣಪತಿ ಹಬ್ಬ ಆಚರಣೆ ಮಾಡಲಿಕ್ಕೆ ಕಷ್ಟ. ಮಂಗಳೂರಿನ ಯೂನಿವರ್ಸಿಟಿಯಲ್ಲಿ ಕಷ್ಟ. ಮಂಗಳೂರು, ಕಾಸರಗೋಡು, ಕೇರಳ, ಈ ಭಾರತದಲ್ಲಿ ಗಣಪತಿ ಹಬ್ಬನ ಆಚರಣೆ ಮಾಡುವಂಥ ಪರಿಸ್ಥಿತಿ ಕಷ್ಟವನ್ನು ಬಂದಾಗ ಈ ಭಾರತದ ವ್ಯವಸ್ಥೆ ಯಾವ ರೀತಿಯಲ್ಲಿ ಹೋಗ್ತಾ ಇದ್ರೆ, ಭಾರತದ ವ್ಯವಸ್ಥೆ ಚುಕ್ಕಾಣಿ ಹಿಡಿದಂಥ ಆಡಳಿತದ ವ್ಯವಸ್ಥೆಗಳಿಗಿಂತ ನಾವು ಭಜಕರಾಗಿ ನಾವು ಯಥಾಸಾಧ್ಯದಲ್ಲಿ ನಾವು ಹೋಗ್ತಾ ಇದ್ದೀವಿ. ಹಾಗಾಗಿ ಈ ಗಣಪತಿ ಹಬ್ಬವನ್ನು ನಿರಂತರವಾಗಿ ನಡೀತಾ ಇರಬೇಕು. ಇವತ್ತು ವೇದವ್ಯಾಸ ಕಾಮತ್ ಇರ್ಬೋದು, ನಾಳೆ ಇಲ್ಲದೆ ಇರ್ಬೋದು. ಇವತ್ತು ಯಾರೋ ಒಬ್ಬರು ಪ್ರಧಾನಮಂತ್ರಿಗಳಿರ್ಬೋದು, ಇವತ್ತು ಯಾರೋ ಒಬ್ಬರು ಮುಖ್ಯಮಂತ್ರಿಗಳಿರ್ಬೋದು. ಅವರು ಬರ್ತಾರೆ ಹೋಗ್ತಾರೆ, 10 ವರ್ಷ 20 ವರ್ಷ ಆಡಳಿತ ಮಾಡಿದರು. ಆದರೆ ಗಣಪತಿ ಹಬ್ಬ ಸಾರ್ವಜನಿಕವಾಗಿ ಗಣಪತಿ ಪೂಜೆ ಮಾಡುವಂಥದ್ದು ಇದು ಯಾವತ್ತೂ ನಿಲ್ಲಿಸ್ಲಿಕ್ಕೆ ಆಗಲ್ಲ. ಇದು ನಮ್ಮ ಮನಸ್ಸಿನ ಭಾವನೆ, ನಮ್ಮ ಭಕ್ತಿಯ ಪ್ರತೀಕವಾದಂಥ ಕಾರ್ಯಕ್ರಮ. ಎಲ್ಲೋ ಒಂದು ಕಡೆ ಹಿಂದೂ ಸಮಾಜ ಅದನ್ನು ಸಹಿಸಿಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ನಿತ್ಯ ನಿರಂತರವಾದ ಗಣಪತಿ ಹಬ್ಬ. ಅದಕ್ಕಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಸಾರ್ವಜನಿಕವಾಗಿ ಗಣಪತಿ ಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಾನು ಇತ್ತೀಚೆಗೆ 41 ವರ್ಷದಿಂದ ನಡೀತಿರುವಂಥ ಗಣಪತಿ ಹಬ್ಬದ ಆಚರಣೆ ಎಲ್ಲೋ ಒಂದು ಕಡೆ ನಿಲ್ಲುತ್ತೆ ಅಂತೇಳಿ ನಾನು ಈ ವಿಶ್ವವಿದ್ಯಾಲಯ ಯೂನಿವರ್ಸಿಟಿಗೆ ಹೋಗಿದ್ದೆ. ಆವಾಗ ಸಾರ್ವಜನಿಕರಿಂದ ಟೀಕೆ ಟಿಪ್ಪಣಿಗಳು ಬಂತು, ಯೂನಿವರ್ಸಿಟಿ ಉಪ್ಪುನು ಗಣಪತಿ ಆಚರಣೆ ಮಲ್ಪರ ಆಗ್ತದೆ. ಹಾಗಿರುವಾಗ ನೀವು ನೋಡಿ ಅಂತೆ ಹಲವಾರು ಶಿಕ್ಷಣ ಸಂಸ್ಥೆಗಳು ನೋಡಿ, ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಯಾವುದೇ ಧರ್ಮದವ್ರದ್ದು ಅಲ್ಲಿ ವಿಶೇಷವಾಗಿ ಅಲ್ಲಿ ಅವರ ದೇವರುಗಳ ವಿಶೇಷವಾದಂಥ ಚಿಂತನೆಗಳು ಇದೆಯೋ ನೋಡಿ, ಇದೆ. ನಾವು ಮಾತ್ರ ನಮ್ಮತನವನ್ನು ಬಿಡ್ತಾ ಇದೀವಿ ಬಿಟ್ರೆ ಬೇರೆ ಎಲ್ಲ ಕಡೆಗಳಲ್ಲಿ ನೀವು ಹೋಲಿಕೆ ಮಾಡಿದರೆ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಹೋಗಿ ನೋಡಿ, ಮುಸ್ಲಿಂ ಇನ್ಸ್ಟಿಟ್ಯೂಷನ್ ಹೋಗಿ ನೋಡಿ, ಹಿಂದೂ ಇನ್ಸ್ಟಿಟ್ಯೂಷನ್ ಹೋಗಿ ನೋಡಿ, ಸಿಖ್ ಯೂನಿವರ್ಸಿಟಿಷನ್ ನೋಡಿ, ಜೈನರಲ್ಲಿ ನೋಡಿ, ಅವರವರ ನಂಬಿಕೆ ಆಧಾರಗಳಲ್ಲಿ ಆ ಇನ್ಸ್ಟಿಟ್ಯೂಷನ್ಗಳಲ್ಲಿ ನಡೆಯುವಂಥದ್ದು ಸ್ವಾಭಾವಿಕ. 100 ವರ್ಷ ಇತಿಹಾಸ ಇರುವಂಥ ಎಲೋಶಿಯಸ್ ಕಾಲೇಜ್ನಲ್ಲಿ ಯೇಸು ಕ್ರಿಸ್ತನ ದೊಡ್ಡ ಮೂರ್ತಿ ಇದೇ ಇದೆ. ಹಾಗಾಗಿ ಎಷ್ಟೋ ವರ್ಷದಿಂದ 50 ವರ್ಷದಿಂದ ನಡೆಯುವಂಥ ಗಣಪತಿ ನಮ್ಮ ನಂಬಿಕೆ ಆಧಾರಗಳು, ಅದನ್ನು ನಡಿಬಾರದು ಅಂತ ಹೇಳುವಂಥ ಚಿಂತನೆ ಬೇರೆ ಯಾರೋ ಬಂದು ಮಾಡಿದ ತೊಂದರೆ ಇಲ್ಲ, ನಮ್ಮದವರೇ ಮಾಡ್ತಾರೆ ಅಂತ ಹೇಳೋದ ಕಾರಣ ಎಲ್ಲೋ ಒಂದು ಕಡೆ ಇದು ನಮಗೆ ಅಪಾಯದ ಸೂಚನೆ. ಮುಂದಿನ ಪೀಳಿಗೆಗೆ ಬೇಕಾದಂಥ ಅವಶ್ಯಕತೆಗಳಿದು. ಯಾವ ವ್ಯಕ್ತಿ ಕೂಡ ಯಾವ ವ್ಯಕ್ತಿಯನ್ನು ಬದುಕಿಸಲಿಕ್ಕೆ ಅಥವಾ ಯಾವ ವ್ಯಕ್ತಿಯನ್ನ ಶ್ರೇಷ್ಠ ವ್ಯವಸ್ಥೆಗಳಿಗೆ ಕೊಂಡೊಯ್ಯಲಿಕ್ಕೆ ಆಗಲ್ಲ, ಕೇವಲ ದೇವರಿಂದ ಮಾತ್ರ ಸಾಧ್ಯ. ಹಾಗಾಗಿ ಇದನ್ನ ಯಶಸ್ವಿಯಾಗಿ ಹಿಂದೊಂದು ಕಾಲ ಇತ್ತು, ಅಷ್ಟಮಿ ಮಾಡುವಾಗ ಯಾರ ಹತ್ರ ಕೇಳಬೇಕಾಗಿರ್ಲಿಲ್ಲ, ಗಣಪತಿ ಮಾಡುವಾಗ ಯಾರ ಹತ್ರ ಕೇಳಬೇಕಾಗಿಲ್ಲ, ಮಾಡ್ತಾ ಹೋಗುದು ಯಾರ ಹತ್ರ ಕೇಳೋದು, ಯಾರ ಪ್ರಮಾಣ ಆಗ್ತಿ.
ಆದರೆ ಇವತ್ತು ಕಷ್ಟದ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ, ಅಷ್ಟಮಿ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟಮಿಯ ಎಲ್ಲ ಪದಾಧಿಕಾರಿಗಳ ಫೋಟೋವನ್ನು ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು. ಗಣಪತಿ ಮಾಡುವುದು ಅಂತ ಹೇಳಿದ್ರೆ ಗಣಪತಿ ಮಾಡುವಂತ ವ್ಯಕ್ತಿಗಳ ಪದಾಧಿಕಾರಿಗಳ ಫೋಟೋ, ಅಧ್ಯಕ್ಷರ ಫೋಟೋ ಪೇಪರ್ ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು. ಗೌರವಾನ್ವಿತರು, ಸಮಾಜದ ಮುಖ್ಯ ವಾಹಿನಿಯಲ್ಲಿರುವಂತವರು, ಸಮಾಜಕ್ಕೆ ದೊಡ್ಡ ದೊಡ್ಡ ಕೊಡುಗೆ ಕೊಟ್ಟಂತವರ ಫೋಟೋವನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಪಡ್ಕೊಳ್ಳೋದು ಅಂತ ಹೇಳಿದ್ರೆ ಇದು ಎಲ್ಲೋ ಒಂದು ಕಡೆ ಮನಸ್ಸಿಗೆ ನಮ್ಮ ಕಾರ್ಯಕ್ರಮಗಳು ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯ ಚಿಂತನೆಗಳು ಸರಿಯ ಆಲೋಚನೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ನಾವು ಹಾಕೊಡ್ಬೇಕು. ಈ ಹಿಂದೆ ಹೇಗೆ ಇತ್ತು ಅಂತ ಹೇಳಿದ್ರೆ ನಾವೊಂದು ಲೆಟರೇಟ್ ಅಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಎಂಕಲ್ ಗಣೇಶೋತ್ಸವ 15 ವರ್ಷ ಮಲ್ತೊಂದಲ್ಲ ಅನುಮತಿ ಕೊಡ್ಲೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಪಕ್ಕ ಮಹಾನಗರ ಪಾಲಿಕೆ ಅನುಮತಿ ಕೊಡ್ಬೋದು. ಈಗಾಗಲ್ಲ. ಅಧ್ಯಕ್ಷ ಮತ್ತಿನ ಕಲ್ವೇರ್ನ ಫೋಟೋಕ್ಕೆ ಸರಿ ಮಾರೆ ಸಾರ್ವಜನಿಕವಾದ ಗಣೇಶೋತ್ಸವ ಆಚರಣೆ ಮಾಡ್ಕೊಂಡು ಜನ ಅಧ್ಯಕ್ಷರನ್ನ ಫೋಟೋ ಪೊಲೀಸ್ ದಕ್ಕಲು ಕೇಂದ್ರ ನಮ್ಮ ಹೊಲ ಒಂಜಿ ಕಡೆ ತಪ್ಪು ಸಾಧ್ಯತೆ ಪೋಂದುಲ್ಲ. ಉನೇನ ಹಿಂದೂ ಸಮಾಜ ವ್ಯವಸ್ಥಿತವಾದ ಎಂಕುಲು ಒಪ್ಪೆರ ಸಾಧ್ಯ ಮೊನ್ನೆ ಯೂನಿವರ್ಸಿಟಿ ಗಣಪತಿ ಯಾವುದು ಒಂದು ಪಣ್ಣಾಗ ಯಾನೆ ಹೋದಿತ್ತು ಅದಕ್ಕೆ ರಾಜಕೀಯವಾದ ಟೀಕೆ ಟಿಪ್ಪಣಿ ಮತ್ತೆ ಹೆಂಗಾಯ್ತಾ ಏನಾಯ್ತು ಬೇಕಾ ಪೂಜೆಗಳ ಪೋತುಜಿ ರಾಜಕೀಯವಾದ ಟೀಕೆ ಟಿಪ್ಪಣಿಗೆ ಎಂಗ್ಲಿಗೆ ಉತ್ತರ ಕೊಡ್ಪಣೆ ಎಂಗ್ಲ ಅವಶ್ಯಕತೆ ಇದೆ. ಆಣ ಗಣಪತಿ ಅಲ್ಪ 41 ವರ್ಷದಿಂದ ಯಾವೊಂದಿತ್ತು ನಾವೇನು ಮುಂದೆ ಬೋನಕ್ಕೆ ಎಂಗ್ಲ ವಿರುದ್ಧವಿಲ್ಲ ಅಂದ ಮಾಡೋದು ಬಕ ಲಾಸ್ಟ್ ಎಂಜಿನ ಅದು ಈಗ ಎಲ್ಲೇ ಗಣಪತಿ ತೀಯೇರು ಆ ಪರಿಸ್ಥಿತಿ ಎಂಜ ಮಾಡಿ ಎಲ್ಲೇ ಗಣಪತಿ ತೀಯೇರು ಆ ಗಣಪತಿದ ಕಿರೀಟ ಮಲ್ಲ ಉಂಟು ಅವೇನು ಜನ ಕಿರೀಟ ದೀವಂತೆ ಪೂಜೆ ಮಾಡ್ತೇವೆ ವಾರ ಮನೆ ಅವಸ್ಥೆ ಈ ಪರಿಸ್ಥಿತಿ ಬರೋಣ ನಂಗೆ ಯಾರು ಮಾಡ್ಬೋಣ ಏನಾಗ ಮೆಚ್ಚುಗೆ ವ್ಯಕ್ತಪಡಿಸೆ ಯಾರು ಸಚಿದರ ಗಿಡ ಮೆಚ್ಚುಗೆ ಮಾಡ್ಕೊಂಡು ಸಚಿದರ ಗಿಡ ಹೆಂಗೆ ಮೆಚ್ಚುಗೆ ಮಾಡ್ಕೊಂಡು ಇನಿ ಎಲ್ಲೇ 4 ವರ್ಷ 2 ವರ್ಷ ಎಂಕುಲು ಮೆಚ್ಚುಗೆ ವಹಿಸು ನೋಡಿ ಎರಡು ಬಣ್ಣ ದೇವರಿಗೆ ಖುಷಿ ಮಾಡ್ಕೊಂಡಂಚಿನ ಬೇಲೆ ಗಣಪತಿಗೆ ವಿಶೇಷವಾದ ಭ್ರಷ್ಟಾನ್ನವಾಯಿನಂಚಿನ ಆ ಪೂರ ನೈವೇದ್ಯದ ದೀದು ಪೂಜೆ ಮಲ್ತಿಬೇಕ ಖುಷಿ ಹಾಪುಣ ಬಣ್ಣ ಗಣಪತಿಗೆ ಖುಷಿ ಹಾಪುಣ ಮಾಡ್ಕೊಂಡ ಭಾವನೆ ಇದ್ಯಾಕಲು ಮಲ್ತುಕೋರ್ನಿ ಅವೇನು ಐತಿ ಬಕ್ಕ ಎಂಕುಲು ಪ್ರಸಾದ ರೂಪಣೆ ಎಂಕಲೇ ತಿನ್ಪುಣ ದಿವಾಕರಣ್ಣ ಅವೇನು ಪ್ರಸಾದ ರೂಪಣೆ ಎಂಕಲೇ ತಿನ್ಪುಣ ಆಂಡ ಗಣಪತಿಗೆ ಸಂತುಷ್ಟ ಆಡ ಗಣಪತಿ ನಮ್ಮ ಪೂರನ ಸಂತುಷ್ಟ ಮಲ್ಕೊಂಡು ಆಪುಂಡು ಪನ್ಪುಣಂಚಿನ ವಿಚಾರ ಹಿರಿಯಕಲು ಮತ್ತೊಂದು ಬರ್ತಿಲ್ಲ ಅಂಚಾದ ಗಣಪತಿಗೆ ಸಂತುಷ್ಟ ಆವಡು ದೇವರೇ ಖುಷಿ ಆವಡು ದೇವರೇ ಸಾರ್ವಜನಿಕವಾದ ಪೂಜೆ ಮಲ್ಪಲೆ ಇದೇ ಮುಕ್ಕಳು ಪಂಡೇರು ಹೆಂಗೆ ಭಾರಿ ಖುಷಿಯಾಗ ಬೊಳ್ಳಿದ ಒಂಜಿ ಭಾರಿ ಮಲ್ಲ ರೀತಿದ ಪ್ರಭಾವಳಿದ ವ್ಯವಸ್ಥೆ ಮಲ್ತೊಂದು ಹೋಲಾಂಡ ಒಂಜಿ ಗಣಪತಿ ಪ್ರಭಾವಳಿ ಮಲ್ಪಲೆ ಅಂತ ಬಣ್ಣ ಗಣಪತಿ ಪನ್ಪುಂಡ ಅಂತ ಬಣ್ಣ ಪನ್ಪೂಜಿ ಗಣಪತಿ ಎಲ್ಲ ಪನ್ಪೂಜಿ ಏರ್ಲ ಪನ್ಪೂಜೆ ನಮ್ಮ ಭಜಕ್ಕೆ ಎಂಕಲ್ನ ಗಣಪತಿ ಶೋಕು ತೋಜೋಡು ಎಂಕಲ್ನ ಗಣಪತಿ ಖುಷಿ ತೋಜೋಡು ಐದ ಮುಖಾಂತರ ಗಣಪತಿ ನಂಗೆ ಆ ಕೃಪಾ ಕಟಾಕ್ಷ ಕೊರಡು ಪನ್ಪುಣಂಚಿನ ಭಾವನೆ ಐಕಾದ ಒಂದು ಕಾರ್ಯಕ್ರಮ ಹೆಂಗೆ ಗೊತ್ತು ಜಿ ಭಾರಿ ಎಂಟು ರೀತಿಡು ಇದೆ 14 ಲಕ್ಷ ರೂಪಾಯಿ ವೆಚ್ಚದ ಬೆಳ್ಳಿಯ ಪ್ರಭಾವಳಿಯನ್ನು ಸಮರ್ಪಿಸಲು ನಿರ್ಧರಿಸಲಾಗಿದ್ದು ಸಮಿತಿದಾಗಲಿಗೆ ನಾನು ವಿಶೇಷವಾದ ಶುಭಾಶಯ ಅಭಿನಂದನೆ ಕೊಡ್ತಾರೆ. ಈ ಒಂಜಿ ಬೆಳ್ಳಿ ಬಂಗಾರ ಈ ಸಮಿತಿಗೆ ಮಲ್ತನಿಂಚಿನ ಸಂದರ್ಭಗಳು ಅವೊಂಜಿ ಆಸ್ತಿ ಆದ ಉಪ್ಪುಲಿಗೆ ಒಂಜಿ ಕಾಲಡು ಒಂಜಿ ಕೆಜಿ ಬೊಳ್ಳಿಗೆ 10,000 20,000 30,000 ಆಯ್ತು 40 50 ಆಯ್ತು 70,000 40,000 ಆಗಿತ್ತು ಆತ 70,000 ಮಟ್ಟ ಆತು ಹಾಂ 72 ಅಲ್ಲೇ ಅವು ಏನೊಂದು ಪುಡು ಕಮ್ಮಿ ಬರದೆ ಭಾರಿ ಕಡಿಮೆ ಶೇಟ್ರೆ ಅಂದರೆ ಅದು ಕೊಡುಗೆ ಪುರ ಮತ್ತೆ ಬರಾಡು ಸಮಿತಿದಕ್ಕಳು ಇತ್ತಿನಕ್ಕಲೇ ಪುರ 1 kg 1/2 kg 1 kg 1/2 kg ಕೊಡ್ದು ಡಮ 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 ಆವಾಡು ಸರಿತ ನಾಗೇಂದ್ರಣ್ಣ ಆಡ ಕಂಪ್ಲೀಟ್ ಆಡ ಅಂದೇ ಸಮರ್ಪಣೆ ಉಂಟು ಅವೇ ಸಹಕಾರನೇ ಬಂದ್ಬಿಡಿ ಯಾನು ಸ್ವಾಮಿ ಉದಯಣ್ಣ ಯಾನು ಬೇರದೆ ಯಾನು ಬೇರದೆ ಸೂ ಪಂಡ ಸುಕ್ರುಂಡೆ ಹೂ ಪಂಡ ಉಂಡೆ ಅರ್ಥ ಪಂಡ ಸಮರ್ಪಣೆ ಆತನ ಪೂರ ಆತನ ಕಾರ್ಯ ಆತನ ಗೊತ್ತಾತ ನಿಂಗೆ ಐಕಿತ್ತೆ ಕಾಸು ಬರೋಂದುಂಡು ಪೂರ ಅದು ಕಾಸು ಕೊಡಲಾತ ಬರೋಡು ಬಂದ್ಕೊಂಡಿನ ಭಾವನೆ ಸರಿ ಅಂತ ಈ ಜನ ಈ ಚೀಟಿ ಎದುರು ದೀಪನೇ ಐತಿ 1 ಗ್ರಾಮಿಗೆ 30 ಗ್ರಾಮಿಗೆ 50 ಗ್ರಾಮಿಗೆ ಮುಂದೆ ಎದುರು ದೀಪ ಅಂಚ ಪೂರೆಲ್ಲ ಸೇರಿದು ಒಂದು ಯಶಸ್ವಿ ಮಾಡ್ತಾರೆ ಎನ್ನೆಲ್ಲ ಎನ್ನ ವೈಯಕ್ತಿಕವಾದ ಕೊಡುಗೆ ನಾನು ಕೊಡ್ಪೆ 5 ಗಂಟೆ ಪಾತ್ರ ಇತ್ತು ಎಂಗ್ಲಿಗೆ ಹೆಂಗೆ ಮಾತ್ರ ಇಡೀ ಅನ್ನ ಕ್ಷೇತ್ರ ಒಂಜಿ 80 ಗಣಪತಿ ಉಂಟು ಪೂರ ಕಡೆ ಒಂಚೂರು ಕೋಡ ಎನಪ ಗಣಪತಿ ಒಂದು 25-30 ಗಣಪತಿ ದೇವಸ್ಥಾನ ಒಂದು 105 ಚಿಲ್ಲರೆ ಉಂಡೆ
ಒಂಜಿ ಎನ್ನಲಗೆ ಒಂಜಿ ದೇವಸ್ಥಾನಕ್ಕೆ ಒಂಜಿ ಗಣಪತಿಗೆ 5,000 ರೂಪಾಯಿ ಕೊಡಲ್ಲ, ಕೆಲವು ಲಕ್ಷ ಒಂಜಿ ವರ್ಷ ಆಗ್ತಾವ. ಅಂಚ ಆಂಡಲ ನಮ್ಮ ನಿಖುಲು ಮಲ್ಪುಣಂಚಿನ ಕಾರ್ಯಾಗ ನಿಖಲೊಟ್ಟಿಗೆ ಎಂಕುಲು ಉಪ್ಪೋಡು ಎಂಕಲ್ನ ಒಂಜಿ ಸಹಕಾರ ಉಪ್ಪೋಡು ದಯ ಪಂಡ ಎಡ್ಡೆ ಬೇಲೆ ಮಲ್ಪುನಾಗ ಏರಲ ಸಹಕಾರ ಉಪ್ಪೋಡು ಅಂಚ ಅದೈತೆ ಸಚಿದಾರ ಗೆದ್ದೋಡ್ರ ಪುಣ್ಯಕುರು ಬಿಡೋಡು ಕ್ಯಾರಲ್ಲ ಒಡೆ ದಿನೇಶ್ ಗುಂಡೂರಾವ್ ಬೈದರು ಎರಡಲ್ಲ ಒಂಚೂರು ಗೆದ್ದು ನೋಡು ದಯ ಪಂಡ ಉಸ್ತುವಾರಿ ಸಚಿವರೆಲ್ಲ ಪುದರ್ ಉಪ್ಪೋಡು ಅಂತ ಪಂಡ ಭಾವನೆ ಉಂಟು ಒಡೆ ಬೈದರತ್ತ ಐವನ್ ಡಿಸೋದರೆಲ್ಲ ಲೋಬೇರೆಲ್ಲ ಬಿಡೋಡ್ಚಿ ವೇದವಾಸ್ಕ ಮಂತ್ರಿಗೆಲ್ಲ ಕೊಡ್ತಾರೆ ಅಗ್ಲೆಲ್ಲ ಬಿಡೋಡ್ಚಿ ಅಗ್ಲೆಲ್ಲ ಗೆದ್ದಲ್ಲ ದಯ ಪಂಡ ಪ್ರತಿ ಒಂಜಿ ರಾಜಕೀಯ ವ್ಯವಸ್ಥೆ ಉಪ್ಪುನಕಲ ಪ್ರತಿ ಒಂಜಿ ಜಾತಿ ಮತ ಪಂಥ ಧರ್ಮದಕಲೆಲ್ಲ ಉಂಡುಗೆ ಅಂತ ಬರ್ಬಿಟ್ಟು ಹೋಗಿ ವಿಶೇಷವೇ ನೆಂಚಿನ ಗಣಪತಿ ಮುಲ್ಪಾವಾಡ ಅಕ್ಲ ಪೂಡ ಗೆತ್ತು ನಂಚಾದ ಯಾರು ಹೆಂಗೊತ್ತು ಯಾರು ಏತು ಕೊರೋಡ ಪಂಡಿತ ಏತು ಕೊರೋಡಿ ಬಡ್ಚ ಅಲ್ಲೇ ಬಡ್ಚಿಗೆ ಅಲ್ಲೇ ಇಂಚಿನ ಒಂಜಿ ಅಧ್ಯಕ್ಷ ಉಲ್ಲೇಖ ಅಂತ ಬಂದ್ರೆ ಏತ್ತು ಇದೇ ದೇವರ ಹೆಸರು ಮಾಡ ಇದಕ್ಕೆ ನಿಖಲು ನನಗ ಸನ್ಮಾನ ಮಾಡ್ತಾರೆ ಯಾರಿಗೆ ಅಂಚಾದ ಎನ್ನಲ್ಲ ಒಂದು ವಿಶೇಷವಾದ ಕೊಡುಗೆ ಐಕ್ ವರಣೆ ಕೊರಡ ಅಂತಾರ ಕೊರೋಡ ನನ್ನ ಬ್ಯಾಂಕ್ ಓಡಿತ್ತೆ ಅವು ಏನೆಲ್ಲ ಎನ್ನ ಕಡೆ ಹಿಡಿದು ಐಕ್ 500 ಗ್ರಾಮ್ ಪಣ 35,000 ರೂಪಾಯಿದ ವ್ಯವಸ್ಥೆ ಏನೆಲ್ಲ ಮಲ್ತು ಪಡ್ಕೊಂಡು ನಿಮಗೆ ಈ ಸಂದರ್ಭ ಏನು ಪತ್ರ ಇಕ್ಕಿತ ಒಂದಿಲ್ಲ ಆಣ ಎಲ್ಲೇ ಕಾಂಡೆ ಅತ್ತೆ ಒಂದು 10 ದಿನ ಪೋವು 15 ದಿನ ಪೋವು ಒಂದು ಕಾಸು ಒಟ್ಟ ಹೊಡತ ಅಂದ ಪಣೊಂದು ಈ ಕಾರ್ಯಕ್ರಮ ಇನ್ನಿತ ಕಾರ್ಯಕ್ರಮ ಯಶಸ್ಸಾವಡ ಎಡ್ಡೆ ಆವಡ ನಿಕ್ಲೆ ಪೂರೆಲ್ಲ ಗಣಪತಿ ಎಡ್ಡೆ ವಿಶೇಷವೈನಂಚಿನ ಕೊಡುಗೆ ಕೊಡೋಣ ಗಣಪತಿನ ವಿಶೇಷವೈನಂಚಿನ ಕೊಡುಗೆ ಇಡೀ ಪ್ರಪಂಚದ ಸೃತ್ತವದ ಜೊತೆನಂಚಿನ ಪೂಜೆಗೆ ತೊನ್ನಂಚಿನ ಓಣನಾಗಿ ದೇವರಿತ್ತು ನಾವು ಗಣಪತಿನೇ ಐಕಾದ ಗಣಪತಿನ ಭಾರಿ ಮಲ್ಲ ಕೊಡುಗೆ ಭಾರಿ ಮಲ್ಲ ವಿಶೇಷ ಇಡೀ ಜಗತ್ತಿನ ಪೂರೆಲ್ಲ ಓಡೆ ಓಡೆ ಪೂರು ದೇವರಿನ ನಾಡೊಂದು ಬರ್ಪುನಂಚಿನ ಚಿಂತನೆ ಪುನ ಸಂದರ್ಭಡು ಗಣಪತಿ ದೇವರು ಇಡೀ ಬ್ರಹ್ಮಾಂಡನ ಹೊರ ತಿದ್ದು ಬರ್ಪ ಅಂದು ಅಪ್ಪೆಗೆ ಒಂಜಿ ಸುತ್ತು ತೆತ್ತಿನಂಚಿನ ದೇವರಿಗೆ ದಯಪಂಡ ಅಪ್ಪೆ ಅಂದು ಬಂದ್ಪುನಂಚಿನ ಸ್ಥಾನಕ್ಕೆ ವಿಶೇಷವಾದ ಮಹತ್ವ ಕೊಡ್ತೀನಂಚಿನ ಗಣಪತಿ ದೇವರು ಅಂಚಾದ ಆರ್ನ ಒಂದು ವಿಶೇಷವಾದ ಈ ಕಾರ್ಯಕ್ರಮ ಯಶಸ್ಸಾವಡ ಬಗ ಒಂಜಂತೂ ಸತ್ಯ ಈ ಕಾರ್ಯಕ್ರಮಕ್ಕೆ ಸಹಕಾರ ಪೂರೆಲ್ಲ ಕೊಡ್ಕ ಎಂಚಿನ ಒಪ್ಪಡ ನಮ್ಮ ದೇವರಿಗೆ ಕೊಡುಗೆ ಆದ ಕೊಡ ಎಲ್ಲಿ ಒಪ್ಪಡ ಮಲ್ಲ ಒಪ್ಪಡ ತನು ಮನ ಧನ ಎಂಗ್ಲದ ಆಯ್ನಾದ ಸಹಕಾರ ಇಂಚಿನ ಕಾರ್ಯಕ್ರಮ ಕೊಡಲಿ ಇಂಚಿನ ಕಾರ್ಯಕ್ರಮ ಎಡ್ಡೆ ಆವಾಡ ನನಾತ್ ಯಶಸ್ವಿ ಆವಾಡ ಯಶಸ್ವಿ ಆದ ಗಣಪತಿ ಕಾರ್ಯಕ್ರಮ ಎಡ್ಡೆ ಆಂಡ ಇಡೀ ಊರಿಗೂ ಎಡ್ಡೆ ಆಂಡ ಇಡೀ ಊರಿಗೂ ಎಡ್ಡೆ ಆಂಡ ನಮ್ಮ ಪೂರ ಎಡ್ಡೆ ಹಬ್ಬ ಊರಿಗೆ ಎಡ್ಡೆ ಆಂಡ ಪಂಡ ಎಲ್ಲೇ ಊರಿಗೂ ಎಡ್ಡೆ ಆಂಡ ನಂಗೆ ಕೋಲಂಡ ಒಂಜಿ ಭಂಗ ಇತ್ತನ ಭಂಗ ಟೆನ್ಷನ್ ಇತ್ತನ ಒಂಚೂರು ಪೋದು 2 ಕೇಳಲಿ ಒಂಚೂರು ಕೊರಲೆ ಪಂಡ ಕೊರಪೆ ಎಡ್ಡೆ ಸಮಾಜ ಇತ್ತಿಂದ ಕೇಂದ್ರ ಕೊರುವೇನು ಸಮಾಜನೇ ಎಡ್ಡೆ ಇತ್ತಿನ ಏರಳ ಕೇಳು ಅಂಚದ ಎಡ್ಡೆ ಸಮಾಜ ನಿರ್ಮಾಣ ಅವಡಂದಂಡ ಧಾರ್ಮಿಕ ವ್ಯವಸ್ಥೆ ಈ ರೀತಿಯ ಪೂಜೆ ಪುರಸ್ಕಾರ ನಿರಂತರವಾದ ಆವಡು ಐದ ಮುಖಾಂತರ ಎಡ್ಡೆ ಸಮಾಜ ಸೃಷ್ಟಿ ಹಾಕೊಂಡು ಅಂದ್ಯಾನ್ ಪನ್ಪುಣಂಚಿನ ಪಾತ್ರೆಯನ್ನು ಪಣದು ನಿಕ್ಲೆ ಪೂರೆಲ್ಲ ಈ ಒಂಜಿ ಕಾರ್ಯಕ್ರಮಗಳು ನಿಗಳು ತನುಮನ ದನದ ಸಹಕಾರ ಕೊಡಲೆ ಎಂಕಲ್ಲ ನಿಕಲೊಟ್ಟಿಗುಲ್ಲ ಧನಾಥ ಗಣಪತಿನ ವಿಜೃಂಭಣೆ ಮಲ್ಪಗ ಬರ್ಪಿ ವರ್ಷ 14 ವರ್ಷ ಬಕ ಬರ ಕೂಡ ನನ್ನ ತುಂಬು 25 ವರ್ಷ 50 ವರ್ಷ 100 ವರ್ಷ ಅಂಚೆ ನಿರಂತರವಾದ ಆಪುನಂಚಿನ ಆ ಬೇಲೆ ಅವಾರ್ಡ್ ನಿಗಳು ಪೂರ ಸಹಕಾರ ಕೊಡಲಿ ಅಂತ ಪನೊಂದು ನಿಗ್ಲಿಗೆ ಪೂರೆಲ್ಲ ಯಾನು ಕೈ ಜೋಡಿಸ ತಗ್ಗಾದ ವಂದನೆ ಮಾಡ್ತಂದು ಕೂಡ ಈ ಜನನ ಮಧ್ಯಾಹ್ನದ ಪೂಜೆ ಅಂತ ಮಧ್ಯಾಹ್ನ ಪೂಜೆ ಅಂತ 1 ಗಂಟೆ ಯಾನೊಂದು ಪ್ರಸಾದಕ್ಕೆ ತಂದು ಪೋಲೆ ಅಂತ ಯಾರು ಪ್ರಸಾದಕ್ಕೆ ತಂದು ಪೋಲೆ ಅಂತ ಅಂದ ಪನೊಂದು ದಯಪಂಡ ನನ್ನ ಇಡೀ ಒಂದು ದಿನಕ್ಕೆ ಒಂದು 23-25 ಕರೆಕ್ಟ್ ಗಣಪತಿ ಉಂಟು ಪೂರ ಕರೆಕ್ಟ್ ಅಟೆಂಡೆನ್ಸ್ ಮಾಡಿದ ಬರಡಾಯನ ಅಂಚಿನ ಜವಾಬ್ದಾರಿ ಉಂಟು ಅಂಚಾದ ಲೇಟ್ ಆದ ತಡಾದ ಬತ್ತೆ ನಿಕುಲೆಂಕ್ ವೇದಿಕೆ ಪುಲ್ಲಾದಾರ ತಡಾದ ಬತ್ತನಲ್ಲಿ ಮಾಪಿ ಕೊಡ್ತಾರೆ ಅವೆಲ್ಲ ಒಂದು ಕ್ಷಮೆ ಕೊಡ್ತಾರೆ ಗಡ್ಡೆತ್ತ ಮತ್ತೆ ಬರ್ತು ಪಾತ್ರೆನಾಗಲ್ಲ ಮೈ ಕಡೆ ನಿಕಲು ಕೇಂದ್ರ ಅವೆಲ್ಲ ಕ್ಷಮೆ ಕೊಡ್ತಾರೆ ಮೈಕ ಉಂತಾಯಿ ಕೂಡಲೇ ಹಿಂಗ ಪ್ರಸಾದಕ್ಕೆ ತಂದು ಪೋಯಲ್ಲ ನಿಕಲು ಅವಕಾಶ ಮಲ್ತು ಕೊರಲೆ ಮಾಪ್ ಮಲ್ಪಲೆ ಅಂತ ಬಂದು 2 ಪಾತ್ರೆ ಉಂಟವೆ ಧನ್ಯವಾದ ಗಣಪತಿಗೆ ನೀಡಿದ ಕೊಡುಗೆಗೆ ನಮ್ಮೆಲ್ಲರ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಅಧ್ಯಕ್ಷರಲ್ಲಿ ಕೇಳಿಕೊಳ್ಳುತ್ತೇನೆ.
ಜಪ್ಪಿನಮೊಗರು ಕ್ಷೇತ್ರದ ಎಲ್ಲ ಮಾರ್ಗಗಳನ್ನು ಕಾಂಕ್ರೀಟೀಕರಿಸಿ ಎಲ್ಲ ಇಲ್ಲಿಯ ನಾಗರಿಕರಿಗೆ ಸುಲಭವಾಗಿ ಸಂಚರಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ನಮ್ಮ ವೇದವ್ಯಾಸ ಕಾಮತ್ರವರಿಗೆ ಧನ್ಯವಾದಗಳು. ರಾಜಕರೆ, ಇವತ್ತಿನ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ ಹೇಳಿದ್ರೆ ಎಲ್ಲ ಸಂಘ ಸಂಸ್ಥೆಗಳು ಯಾವುದೇ ಭೇದ ಭಾವವಿಲ್ಲದೆ ಜೊತೆಗೂಡಿ ಅವರೆಲ್ಲ ಸಹಕಾರ ನೀಡಿದರಿಂದ ಈ ಪ್ರತಿನಿತ್ಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಅಲ್ಲ ಮೊನ್ನೆ ನಡೆದಂತಹ ಗ್ರಾಮೀಣ ಕಾರ್ಯಕ್ರಮ ಅದು ಬಹಳ ಯಶಸ್ವಿ ಆಗಲಿಕ್ಕೆ ಒಂದು ಈ ಜಪ್ಪಿನಮೊಗರಿನ ಎಲ್ಲ ಜನರು, ಜಪ್ಪಿನಮೊಗರು ಮಾತ್ರ ಅಲ್ಲದೆ 4 ಗ್ರಾಮದ ಜನರು ಸೇರಿಕೊಂಡು ಆಟ ಆಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಒಂದು ಗಣಪತಿ 15 ವರ್ಷದಿಂದ ಯಶಸ್ವಿಯಾಗಿ ಈ ಸತಿ ಒಂದು ಬೆಳ್ಳಿಯ ಪ್ರಭಾವಳಿ, ದೇವರ ಇಚ್ಛೆ ಏನು ಉಂಟಂತ ಹೇಳಿದರೆ ಎಲ್ಲರ 10 ಜನರ ಹಣ ಸೇರಿ ಆಗಬೇಕು, ಎಲ್ಲರದ್ದು ಸಹ ಒಂದೊಂದು ಕಿಂಚಿತ್ತು ಹಣ ಸೇರಬೇಕು ಎಂಬ ದೇವರ ಇಚ್ಛೆ ಇರುವುದರಿಂದ ಅದು ಎಲ್ಲ ಸಾರ್ವಜನಿಕರ ಮುಖೇನ ಒಂದು ಅಲ್ಲಿ ವ್ಯವಸ್ಥೆ ಮಾಡುವಂತಹ ಒಂದು ನಮಗೆಲ್ಲರಿಗೆ ಸಹ ಸೌಭಾಗ್ಯ ದೊರೆತಿದೆ ಅಂತ ಹೇಳ್ಬೋದು. ಹಾಗೆ ಅದಕ್ಕೆ ಎಲ್ಲ ಸಾರ್ವಜನಿಕರು ಸಹಕಾರ ನೀಡುತ್ತಾ ಅದರ ಪ್ರಭಾವಳಿಯ ಇನ್ನಷ್ಟು ಉಳಿದ ಮೊತ್ತವನ್ನು ಅವರಿಗೆ ಒಂದು ಕಾಣಿಕೆ ರೂಪದಲ್ಲಿ ದೇವರಿಗೆ ಒಂದು ನೀಡಬೇಕಾಗಿ ನಾನು ಸಹ ಗಣೇಶೋತ್ಸವ ಸೇವಾ ಸಮಿತಿಯವರ ಪರವಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆ ಒಂದು ಉತ್ತಮವಾದ ನಮ್ಮ ಜಪ್ಪಿನಮೊಗರಿನಲ್ಲಿ ಲಾಸ್ಟ್ ಟೈಮ್ ಕೋವಿಡ್ ಇರುವಾಗಲ ಒಂದು ಇಲ್ಲಿ ಕಂಡೀಷನ್ಸ್ ಇತ್ತು, ಆದರೆ ಸಹ ಇಲ್ಲಿ ವಿಜೃಂಭಣೆಯಿಂದ ಒಂದು ರಾಜಾರೋಷವಾಗಿ ಜಪ್ಪಿನಮೊಗರಿನ ಗಣೇಶೋತ್ಸವ ಒಂದು ಹೊರಡಿದೆ. ಹಾಗೆ ಇವತ್ತು ಉತ್ತಮ ರೀತಿಯಲ್ಲಿ ಭವ್ಯವಾದ ಮೆರವಣಿಗೆ ಹೋಗಲಿಕ್ಕಿದೆ, ಅದು ಯಶಸ್ವಿಯಾಗಲಿ. ಹಾಗೆ ಎಲ್ಲ ನೀಡಿದಂತಹ ಸಹಕಾರ ನೀಡಿದಂತಹ ನಾವೆಲ್ಲರೂ ಒಂದೇ ಎಂಬ ಒಂದು ಉದ್ದೇಶದಿಂದ ಯಾವುದೇ ಇಲ್ಲಿ ರಾಜಕೀಯ ಆಗಲಿ ಯಾವುದೇ ಭೇದ ಭಾವವಿಲ್ಲದೆ ಒಂದು ಒಳ್ಳೆಯ ರೀತಿಯಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಾ ಇದೆ. ಆ ಒಂದು ಕಾರ್ಯಕ್ರಮವು ಯಶಸ್ವಿ ಆಗ್ತಾ ಇದೆ. ಇವತ್ತು ನಾವು ಕೊನೆಯ ಹಂತದಲ್ಲಿದ್ದೇವೆ, ಸಮಾರಂಭದಲ್ಲಿ. ನನಗೆ ಈಗಾಗಲೇ ಒಂದು ನಮ್ಮದು ಎಲೆಕ್ಷನ್ ಇತ್ತು, ಆದರೆ ನಾಗೇಂದ್ರನ ಒತ್ತಡಕ್ಕೆ ನಾವು ಇಲ್ಲಿ ಬಾಕಿಯಾಗಿದ್ದೇವೆ, ನಾನು ಶಶಿಧರ ಹೆಗ್ಡೆ ಅವರೆಲ್ಲ. ಹಾಗೆ ನಾವು ಸಹ ಇದನ್ನು ನಮ್ಮನ್ನು ಕರೆದು ನಮಗೆ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಗಣೇಶೋತ್ಸವ ಸೇವಾ ಸಮಿತಿಯ ಅಧ್ಯಕ್ಷರಿಗೂ ಹಾಗೂ ಸರ್ವ ಸದಸ್ಯರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲ ಸದಸ್ಯರು, ಮಹಿಳಾ ತಂಡದವರು ಯಶಸ್ವಿಯಾಗಿ ಮೊನ್ನೆಯಿಂದ ದುಡಿತಾ ಇದ್ದಾರೆ, ಅವರಿಗೂ ಸಹ ನನ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ಎಲ್ಲವೂ ಶುಭವಾಗಲಿ, ಈ ಭವ್ಯ ಮೆರವಣಿಗೆ ಒಟ್ಟಿಗೆ ನಾವು ಒಳ್ಳೆಯ ರೀತಿಯಲ್ಲಿ ಸಹಕಾರ ನೀಡುವ ಅಂತ ಹೇಳುತ್ತಾ ನನಗೆ ನನ್ನ ಮಾತಿಗೆ ಪೂರ್ಣ ವಿರಾಮ ಇಡುತ್ತೇನೆ. ಧನ್ಯವಾದ.
ಸಂದರ್ಭದ ಉದಾರವಾಗಿ ಸಹಾಯ ಸಹಕಾರಗಳು 15ನೇ ವರ್ಷದ ಗಣೇಶೋತ್ಸವ ಮಹಾಪೂಜೆಯ ಒಟ್ಟಿಗೆ ಸಂಪನ್ನ. ವಿಶೇಷವಾದ ಗಣಪತಿ ದೇವರನ್ನ ಚೌತಿಯ ಹೊರತು ಮಣ್ಣದ ಮೂರ್ತಿ ಮಣ್ಣಮಯ ಅನ್ನೋಂತೆ ಆ ಮಣ್ಣದ ಮೂರ್ತಿ ಆರಾಧನೆ ನಾನು ಅವರಿಗೆ ಸಂಘಟನೆಗೋಸ್ಕರ ಧಾರ್ಮಿಕ ಸಾಂಸ್ಕೃತಿಕ ಶೈಕ್ಷಣಿಕ ಮಾತ್ರ ವಿಷಯವಾಗಿ ಜನರು ಸಂಘಟಿತರಾದ ಈ ಮನಸ್ಸು ಧಾರ್ಮಿಕ ಹಿನ್ನೆಲೆಯಲ್ಲಿ ಸಂಕಲ್ಪವನ್ನು ಹಿನ್ನೆಲೆ ಶಾಂತಿಯಿಂದ ಮುನ್ನೆಲೆ ಕ್ರಾಂತಿ ಮಾಡಿದ್ದೀವಿ. ವಿಷಯಗಳು ಈ ಮಾತ್ರ ಗಣಪತಿನ ನಿರ್ಣಯ ಮೂರ್ತಿಯ ಆರಾಧನೆ ಈ ಜಿಲ್ಲೆಗೆ ಬರವ ನಮಗೆ ಈ ಮೂಲಕ ಈಗ ಪ್ರದೇಶಗಳು ಬೇರೆ ಬೇರೆ ನಮ್ಮನೆ ರಾಜ್ಯಗಳು ಇತರ ಬೇರೆ ಬೇರೆ ದೇಶಗಳ ಈ ಗಣಪತಿ ದೇವರ ಆರಾಧನೆ ಈ ಮೂರ್ತಿ ಪೂಜೆಗೆ ಕಳೆದುಕೊಂಡು ರಹಸ್ಯ ಪರಿಣಾಸಿ ಪ್ರತಿನಿಧಿಯ ರೂಪರೇಖೆಯನ್ನು ಅಧಿಕಾರಿಯಾಗಿ ಅಧಿಕಾರವನ್ನು ವಸ್ತುಗಳು ಆರಾಧನೆ ಮಾಡುವುದು ಮೂರ್ತಿ ಪೂಜೆಯನ್ನು ಮಾಡಿ ಅವರಿಗೆ ಪ್ರತಿಮಾಸು ಅಪ್ರಬುದ್ಧಾನ ನನಗೆ ಪ್ರತ್ಯಕ್ಷ ದೇವರನ್ನು ಪೂರೈಸಲಾಗಿದೆ. ಇದಕ್ಕೋಸ್ಕರ ದೇವರನ್ನು ಪ್ರತಿಮೆ ಇಂಜನೇ ಉಪಯೋಗ ದೇವರ ಸಂಕಲ್ಪಗಳು ಆರಾಧನೆ ಮಾಡ್ತೀವಿ. ವಿಶೇಷವಾದ ಗಣಪತಿ ದೇವರನ್ನು ಮೃಣ್ಮಯ ಮೂರ್ತಿ ಮೃಣ್ಮಯ ಅಂದಾಗ ಈ ಮೃದು ಮಾಡಲಿಕ್ಕೆ ನಾವು ವ್ಯಾಪಾರ ಮುಖ್ಯವಾದ ನಮ್ಮ ಜೀವನವನ್ನು ಹೋಗಿ ಈ ನೋಡಿ ನಮ್ಮ ಜೀವಿತ ಸಂಕಲ್ಪ ಮಾಡಬೇಕು. 3 ಜನ ಪ್ರತಿಷ್ಠಾಪನೆ 3 ದಿನ ವಿಸರ್ಜನೆ ಅವರು ದೇವರನ್ನು ಪ್ರತಿಷ್ಠಾಪನೆ ಮತ್ತು ದೇವರನ್ನು ನಾವು ವಿಸರ್ಜನೆ ಮಾಡ್ತಾರೆ. ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು ಸಾಧ್ಯ, ದೇವರನ್ನು ವಿಸರ್ಜನೆ ಮಾಡಬೇಕು ಸಾಧ್ಯ. ಈ ಜಗತ್ತಿನ ದೇವರ ವಿಸರ್ಜನೆ ನಮಗೆ ಉತ್ತರಕ್ಕೆ ಸಾಧ್ಯ. ದೇವರ ಪ್ರತಿಗಳನ್ನು ನಮ್ಮ ಮರ್ಯಾದೆ ಮಾಡುತ್ತದೆ, ಅಲಂಕಾರ ಮಾಡುತ್ತದೆ, ಪೂಜೆ ಮಾಡುತ್ತದೆ. ದೇವರನ್ನ ಆರಾಧನೆ ದೇವರ ವಿಷಯವನ್ನು ನಮ್ಮ ಕೃತಜ್ಞತೆ ಹೀಗೆ ಈ ದೇವರಿಗೆ ಭೂಮಿ ಕಾರಬೋದ ಈ ಪ್ರತಿಯೊಂದು ದೋಷ ಸಾಧನೆ ಉಂಟು. ಅದನ್ನು ಉಪಯೋಗ ಸದಾಯಕ ಉಂಟು ವಿಶಾಲವಾಗಿ ಪ್ರಧಾನಪಡ ದೇವರ ಆರಾಧನೆ ಮಾಡ್ತಿದ್ದೇನೆ. ಆ ನಿರ್ಣಯಕ್ಕೆ ವಿಸರ್ಜನೆ ಮಾಡುತ್ತೇನೆ. ಮುಂದೆ ಮೂರ್ತಿ ಪೂಜೆ ದೇವೇ ಸ್ವರಕ್ಕ ಅನುಜಿತಾಯ ಅರ್ಥೋಪಾನಿ ಸಂಧಿ ಮಾಡುತ್ತಾರೆ. ದೇವರ ಮೂರ್ತಿಯು ನಿರ್ಣಯ ಮೂರ್ತಿಯನ್ನು ನಮ್ಮ ಗೋಡಿ ಬಂಗಾರದ ಕೂಡ ಆರಾಧನೆ ಆ ಗೋಡಿ ಬಂಗಾರ ಮಾತ್ರ ನಮ್ಮ ಕೈಗೋಟ ಮಂತ್ರದಿಂದ ಮಾತ್ರ ನಮ್ಮ ನೀರಿನ ವಿಸರ್ಜನೆ ಮಾಡುವ ಮುಖ್ಯವಾದ ಕಡೆಗೆ ಒಡೆಯುವ ಮಾಡಿದೆ. ಗೋಡಿ ಬಂಗಾರ ಬಂದಿರುವ ಜೀವಿತ ಅವಧಿ ಅಲ್ಲಿ ನಾವು ಆಗ ಮೂರ್ತಿ ಜೀವಿತವನ್ನು ನಾವು ಕೂಡ ಗೋಡಿ ಬಂಗಾರದ ಕೂಡ ಮಂಡಾಲಿ 15ನೇ ವರ್ಷಗಳು ವಿಶೇಷವಾಗಿ ಅಲ್ಲಿನ ಸಮಸ್ಯೆಗಳ ಸಹಕಾರಗಳು ಈ ವರ್ಷಗಳಲ್ಲಿ ಒಪ್ಪಿಸಾಯಿನಲ್ಲಿ ಕಾಣೆ ವಿಮೋ ಆಶೀರ್ವಾದ ನಮಗೆ ವಿಮೋ ನಾನೇ ಬರೋದಿದೆ ಆ ನಿರ್ಣಯವಿಟ್ಟು ಅವರು ಧನ್ಯವಾಗಿ ಮಹಾಗಣಪತಿ ದೇವರನ್ನು ಆರಾಧನೆ ಮಾಡ್ತಾರೆ. 3 ದಿನದ ಉದಯ ಆ ಪ್ರತಿಷ್ಠಾಪನೆ ವಿಸರ್ಜನೆ ಹಿಂದಿನ ಸೇವೆಗಳು ಕೈಗೊಳ್ಳಿ ರಂಗಭೂಮಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದನ್ನು ಕೂಡ ಕಲಿಬಹುದು. ನಮ್ಮ ಸಂವಿಧಾನ ಇಟ್ಕೊಂಡು ದೇವರ ಮನವಾಯಿತು ಶೋಭಾಯಾತ್ರೆ ನಡೆದು ಕೂಡ ದೇವರ ನಡೆದುಕೊಂಡು ಸದಸ್ಯರಾಗಿಲ್ಲ ಸಭಾಕರಾಗಿಲ್ಲ ಏನೇನು ಕಾಯ ವಾಹನ ಮನಸ್ಸ ದೇವರ ಸೇವೆ ಮಾಡ್ತೀರ ಮುನ್ನಡೆ ಹಿನ್ನೆಲೆ ಇದ್ದಾಗೂ ಭಗವದ್ಗೀತೆ ಸಮರ್ಥ ಸಂಕಟವಿಲ್ಲ ಅಂದರೆ ನಾನಾ ವಿಭಾಗ ಕಷ್ಟಪಡಲಿಲ್ಲ ವಿಗ್ರಹ ಪರಿಹಾರ ಇಂಥ ಸಮಯದಿಂದ ಆ ಗಣಪತಿ ದೇವರನ್ನು ಹೊರಬಹುದು. ಆ ಯೋಗನ ಅನುಗ್ರಹ
ಬಚ್ಚಲಿನ ಕಳೆಯರೆ ಕಲ್ಲದಲ್ಪ ಬುದಿನಾರು ಶರಣು ಮಹೇಶ್ವರ ವೈದ್ಯನಾಥ ಬುಧರಿಡುವರನು ಕೊರುಲೇ ಸ್ವಾಮಿ ಶರಣು ಇರಗೆ ನಮ ಶಿವಾಯ ಓಂ ನಮ ಶಿವಾಯ ಭಜನದ ಸ್ವರಕ ಪಾರುಬಲ ನಿನ್ನ ಸನ್ನಿಧಿ ಸೇರಿದ ಬೇಗ ಬಲ ಭಜನೆದ ಸ್ವರಕ ಪಾರುಬಲ ನಿನ್ನ ಸನ್ನಿಧಿ ಸೇರಿದ ಬೇಗ ಬಲ ಶಕ್ತಿ ಕುಣಿತ ಭಜನಾ ತಂಡ ಪರಂಬಳ ಕೈಯರು ಇವರಿಂದ ಕುಣಿತ ಭಜನೆ